ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಗೀತಾ ಚಂದ್ರಶೇಖರ್. ರಿಯಾಲಿಟಿ ಚಾನೆಲ್, ಜಮ್ ಚಾನೆಲ್, ವಿಕೆ ನ್ಯೂಸ್ ಹಾಗೂ ನಮ್ಮ ಮೈ ಚಾಯ್ಸ್ ಪಾರ್ಟ್ನರ್ ನ್ಯಾಚುರಲ್ ವತಿಯಿಂದ ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಶ್ರೀ ಗೌರಿ ಪ್ರಸಾದ್ ಆಗಮಿಸಿದ್ದಾರೆ. ಅವರನ್ನ ಸ್ವಾಗತ ಮಾಡೋಣ. ಅವರು ಮೂಲತಃ ಗಾಯಕರು, ಸಮಾಜ ಸೇವಕರು, ಅಕ್ಷರ ಫೌಂಡೇಶನ್. ಅವರನ್ನ ಪ್ರೀತಿಯಿಂದ ಬರ್ಮಾಡ್ಕೊತಾ ಇದ್ದೀನಿ. ನಮಸ್ಕಾರ. ಬನ್ನಿ ಸರ್. ತಮ್ಮ ಪರಿಚಯ, ಕಿರು ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ಮೇಡಮ್, ನನ್ನ ಹೆಸರು ಗೌರಿ ಪ್ರಸಾದ್ ಅಂತ. ನಾನು ಬೆಂಗಳೂರಿನಲ್ಲೇ ಹುಟ್ಟಿ ಬೆಳೆದವನು. ನನ್ನ ತಾಯಿ ಮತ್ತೆ ತಂದೆ ಒಂದು ಫೋಟೋ ತೋರಿಸ್ಬೋದು. ಖಂಡಿತ ಸರ್. ನೀವೇ ಫಸ್ಟ್ ಸರ್. ಅಪ್ಪ ಅಮ್ಮ ಫೋಟೋ ತೋರಿಸ್ತೀನಿ ಅಂದ್ರೆ ಯಾರು ಬೇಡ ಅಂತಾರೆ? ಯಾಕೆ ತೋರಿಸ್ತಿದ್ದೀನಿ ಅಂದ್ರೆ, ಒಬ್ಬ ಗೌರಿ ಪ್ರಸಾದ್ ಅಂತ ಒಬ್ಬ ಸಾಧಕನ ಅಂತ ಅನ್ಕೊಂಡಿದಿರೋ ಅಥವಾ ಮತ್ತೊಂದು ಒಂದು ಅದ್ಭುತವಾದ ಕಲೆ ಆಚೆ ಕೊಟ್ಟಿದ್ದಾರೆ ಸರ್. ಅವನ್ನ ಪರಿಚಯಿಸಿದಂತವ್ರು ಇವರು ನನ್ನ ಜನ್ಮದಾತರು. ಇವರು ನಾನು ನೆನ್ಸ್ಬೇಕಾದ ನನ್ನ ಕರ್ತವ್ಯ. ಹಾಗಾಗಿ ಏನೇ ನಮ್ಗೆ ಏನು ಗೌರವ ಸಿಗುತ್ತೋ ಮೊದಲು ಇವರು ಸಿಗ್ಲಿ ನಮ್ಮ ಉದ್ದೇಶ. ಇವರು ನನ್ನ ತಾಯಿ ತಂದೆಯವರ ಹೆಸರು ಬಂದ್ಬಿಟ್ಟು ಶ್ರೀ NS ರಾಮಯ್ಯ ಅವರು. ಇವರು ಮೂಲತಃ ಬಂದ್ಬಿಟ್ಟು ಯಡಿಯೂರು ಕ್ಷೇತ್ರ ಇದೆಯಲ್ಲ ನಮ್ಮ ಇದರಲ್ಲಿ, ಅಲ್ಲಿ ನಾಗಸಂದ್ರ ಅಂತ ಒಂದು ಗ್ರಾಮದ ಮಧ್ಯಮ ವರ್ಗದ ಬಡ ನನ್ನ ತಂದೆ ಮೂಲತಃ ಅಲ್ಲಿಯವರು. ನನ್ನ ತಾಯಿಯವರು ಬಂದ್ಬಿಟ್ಟು ಕುಣಿಯಲ್ ಹತ್ರ ಒಂದು ಬೇಗೂರು ಅಂತ ಇದೆ, ಒಂದು ಗ್ರಾಮದ ಒಂದು ಹೆಣ್ಣು ಮಗಳು. ಅವ್ರಿಗೆ ಜನಿಸಿದಂತ ಮಗನೇ ನಾನು, 7ನೇ ಮಗ. ಸೊ ಹಾಗಾಗಿ ಇವರು ನನ್ನ ತಾಯಿ ತಂದೆ. ತಂದೆ ತಾಯಿ ನಮ್ಮನ್ನ ಒಂದು ಇಷ್ಟು ವಿದ್ಯಾಭ್ಯಾಸ ಕೊಟ್ಟು ನೋಡಿ, ದೊಡ್ಡ ಮಟ್ಟಕ್ಕೆ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ. ಒಂದು ಹಳ್ಳಿಯಿಂದ ಬಂದು ಬೆಂಗಳೂರು ನಿಲ್ಲಿಸಿ ಈ ಒಂದು ಸಾಧನೆ ಮಾಡ್ಬೇಕಂದ್ರೆ ಮಕ್ಕಳನ್ನ ನೋಡಿ ಕೆಡೋದಕ್ಕೆ ಬಾರಿ ದೂರ ಇಲ್ಲ, ಪಕ್ಕದಲ್ಲಿ ಎಲ್ಲ ತರದ್ದು ಇತ್ತು. ಮತ್ತೆ ಅದ್ರ ನಡುವೆ ನನಗೆ ಏನಾಯ್ತಾರೆ, ಸಂಗೀತನ ಕಲ್ಸ್ಕೊಳಕ್ಕೆ ತಂದೆ ಪ್ರಯತ್ನ ಪಟ್ಟಿದ್ರು. ನಾನು ಸ್ವಲ್ಪ ಸಂಗೀತ ಕಲ್ತಿದ್ದೀನಿ. ಹಾಗಾಗಿ ಅದ್ರ ಜೊತೆಗೆ ನನಗೆ ಏನಾಯ್ತು ಅಂದ್ರೆ, ಸಂಗೀತದ ಜೊತೆಗೆ ನನಗೆ ಎಲೆಕ್ಟ್ರಿಕಲ್ಲಿ ನಾನು ತುಂಬಾ ಇಂಟ್ರೆಸ್ಟೆಡ್. ನಾನು 6ನೇ ತರಗತಿಯಿಂದನೇ ನಾನು ಎಲೆಕ್ಟ್ರಿಕಲ್ ಒಂದು ಕೆಲಸದ ಬಗ್ಗೆ, ಹೇಗೆ ಅಂದ್ರೆ ನಮ್ಮಪ್ಪ ಜರ್ಮನಿದ ಅವರು ರೇಡಿಯೋ ತಂದಿಕ್ಕಿದ್ರು. ಅದನ್ನ ಏನಾದ್ರು ಮಾಡಿ ಇದು ಎಲೆಕ್ಟ್ರಿಕಲ್ ಆಡ್ತಾರೆ ಅಂತ ಚೆಕ್ ಮಾಡ್ಬೇಕು, ಕೇಳಿಸಿ ತಿರ್ಗಿ ಅದನ್ನ ರಿಪೇರಿ ಮಾಡೋದು. ಮತ್ತೆ ಸೈಕಲ್ ಒಂದು ಇಟ್ಕೊಂಡಿದ್ರು, ಯಾವ್ದಾದ್ರು ತೆಗೆದು ಬರ್ತಿದ್ವಿ. ಆ ಸೈಕಲ್ ಟೈರ್ ಸಿಕ್ಕರ್ ಸಾಕು ಅಂತ ಕಾಯ್ತಾ ಇದ್ವಿ. ಅದಕ್ಕೆ ನಮ್ಗೆ ಹೊಸ ಇಲ್ಲ ಮೇಡಮ್, ನಾವು ಒಂದು ಬಡತನದಲ್ಲಿ ಬಂದವರು. ಕೊಂಡ್ಕೊಳಕ್ಕೆ ನಮ್ಗೆ ಚೇಷ್ಟೆ, ಕೊಂಡ್ಕೊಳಕ್ ನಮ್ಮ ಹತ್ರ ದುಡ್ಡು ಇರಲ್ಲ, ಅಪ್ಪನ ಕೇಳಂಗಿಲ್ಲ, ನಾವು ಮನೇಲಿ ಹೇಳ್ಕೊಳಂಗಿಲ್ಲ. ಏನ್ ಸಿಗೋದು ಅದನ್ನ ಯೂಸ್ ಮಾಡ್ಕೊಳ್ಳೋದು ಟೈಮಲ್ಲಿ. ಆತರ ಬಳಸ್ಕೊಂಡು ಎಲೆಕ್ಟ್ರಿಕಲ್ ಅಲ್ಲಿ ಏನಾದ್ರೆ 7ನೇ ಕ್ಲಾಸ್ ನಾನು ಆ ಕಾಲದಲ್ಲೇ ನಾನು ಬಿಲ್ಡಿಂಗ್ ವೈರಿಂಗ್ ಮಾಡಕ್ ಶುರು ಮಾಡಿದೆ. 7ನೇ ಕ್ಲಾಸ್ ಅಲ್ಲಿ ನನಗೆ ಆ ಒಂದು ವಿದ್ಯೆ ನನಗೆ ಬಂದಿತ್ತು. ಅದು ನಮ್ಮ ತಂದೆಯವರು KBL ಇದ್ರಲ್ಲ, ಅವ್ರ ಮನೇಲಿ ಅದು ಸಣ್ಣ ಪುಟ್ಟ ಯಾವ್ದಾದ್ರು ರಿಪೇರಿ ಮಾಡೋರು. ಅದನ್ನ ನೋಡ್ತಾ ಅದು ಕಲ್ತೆ. ಅದನ್ನ ಕಲ್ತಾದ್ಮೇಲೆ ನನಗೇನಾಯ್ತು, ನಾನು ಅದ್ರಲ್ಲಿ ಎಲೆಕ್ಟ್ರಿಕಲ್ ಅಲ್ಲಿ ಸುಮಾರು ಒಂದು 100-150 ಬಿಲ್ಡಿಂಗ್ ಮಾಡಿದೀನಿ ವೈರಿಂಗ್. ಟೋಟಲ್ ಎಲ್ಲ ಬಿಲ್ಡಿಂಗ್ ವೈರಿಂಗ್, ಅಪಾರ್ಟ್ಮೆಂಟ್ಸ್ ಆಗ್ಲಿ ಯಾವ್ದಾಗ್ಲಿ, ಆಧುನಿಕತೆಗೆ ಯಾವ ತರ ಬೇಕು ಟಚ್ ಕೊಡುವಂತ ಕೆಲಸ ನಾನು ಮಾಡಕ್ ಬರುತ್ತೆ ನನಗೆ. ಅದಾಗಿ ಆತರ ನಾನು ಶುರುವಾಗಿದೆ ಎರಡನ್ನು ನನಗೆ. ಆನಂತರ 10th ನಾನು ಪಾಸ್ ಆದ್ಮೇಲೆ ಎಲೆಕ್ಟ್ರಾನಿಕ್ಸ್ ಕೋರ್ಸ್ ಮಾಡ್ಕೊಂಡು ಅದ್ರ ಶಾಪ್ ಕೂಡ ಮಾಡಿದೆ. ಸುಮಾರು ರೇಡಿಯೋ TV ಎಲ್ಲ ರಿಪೇರಿ ಮಾಡಕ್ಕೂ ಬರುತ್ತೆ ನನಗೆ. ಹಾಗಾಗಿ ನನಗೆ ಆ ಒಂದು ವಿಚಾರದಲ್ಲೇ ಪ್ರಗತಿಯಾಗಿ ಬರ್ತಾ ಏನಾಯ್ತು, ನನಗೆ ಹೊರಗಡೆ ಸೌಂಡ್ಸ್ ಅಲ್ಲೇ ನನಗೆ ಒಂದು ಸೌಂಡ್ ಇಂಜಿನಿಯರ್ ಆಗಿ ಇನ್ವೈಟ್ ಮಾಡೋರು. ಅಲ್ಲಿ ಹೋದಾಗ ಏನಾಯ್ತು ಅಂದ್ರೆ, ನನಗೆ ನಮ್ಮ ಅಣ್ಣ ಲಿಂಗದೇವರವರು ತುಂಬಾ ಸೊಗಸಾಗಿ ಮಾತಾಡೋರು. ಅವ್ರ ವಾಕ್ಚಾತುರ್ಯ ಯಾವ ತರ ಇತ್ತು ಅಂದ್ರೆ, ಉಚ್ಚಾರಣೆ ಅನ್ನೋದು ಬಹಳ ಸ್ಪಷ್ಟವಾಗಿ ಮಾತಾಡದೇ ಇರೋದು. ಅವ್ರನ್ನ ಒಂದು ಕಾಪಿ ಹೊಡೆದೆ ನಾನು. ಅವ್ರ ಹೆಂಗ್ ಮಾತಾಡೋರು, ನಾನೇ ಮಾತಾಡಬಾರ್ದು ಅಂತ ಹೇಳಿ ಕನ್ನಡ ಶುರು ಮಾಡಿದೆ ನಾನು. ನೋಡು, ನಾನು ಯಾಕೆ ಮಾತಾಡಬಾರ್ದು ಅಂತ ಹೇಳಿ. ಆ ನಂತರ ನಾನು ಸಿಕ್ಕಿದ ಪ್ರಪಂಚನೇ ಬೇರೆ. ನನಗೆ ಹೊರಗಡೆ ದೊಡ್ಡ ಈ G ಪರಮೇಶ್ವರ್ ಅವ್ರ ವೇದಿಕೆನಲ್ಲಿ, ಮತ್ತೆ ಇನ್ನಿತರ ದೊಡ್ಡ ಯಡಿಯೂರಪ್ಪರ ಒಂದು ವೇದಿಕೆನಲ್ಲಿ ನನ್ನ ಸ್ಪೀಚ್ ಅಂದ್ರೆ ನನ್ನ ವಾಯ್ಸ್ ಏನೋ ಬಹಳ ಒಂದು ಸ್ಪಷ್ಟತೆ ಇತ್ತು ಅಂತ, ಸ್ಪಷ್ಟತೆ ತುಂಬಾ ಇತ್ತು ಅಂತ ಹೇಳ್ತಾರೆ. ಕನ್ನಡ ಉಚ್ಚಾರಣೆಗಳೇ ಆಗ್ಲಿ, ನನ್ನ ಯಾವ್ದು ಮೈಕಲ್ಲಾಗ್ಲಿ ಕೇಳಬೇಕಾದ್ರೆ ನನ್ನ ವಯಸ್ಸು ಬೇರೆ ತರ ಇರುತ್ತೆ, ಅದ್ರ ಉಚ್ಚಾರಣೆಗಳೇ ಬೇರೆ ಇರ್ತದೆ. ಹಾಗಾಗಿ ಆ ಒಂದು ಇದ್ರಲ್ಲಿ ನಾನು ಆರಂಭ ಮಾಡಿದ್ದ ವೃತ್ತಿನ. ಹಲವಾರು ವಾದ್ಯಗೋಷ್ಠಿಗಳು ಬೆಂಗಳೂರು ಅಂತ ಎಲ್ಲ, ಮಂಜುಳಾ ಗುರುರಾಜ್ ಇರ್ಬೋದು, ಇವರು ಕಸ್ತೂರಿ ಶಂಕರ್ ಇರ್ಬೋದು, ಅವಕಾಶಗಳು. ಸೌಂಡ್ ಇಂಜಿನಿಯರ್ ನಮ್ಮ ಮೇಲೆ ಅವರು ಡಿಪೆಂಡ್ ಆಗಿರ್ತಾರೆ. ನಮ್ಮೇಲೆ ಅವ್ರು ಡಿಪೆಂಡ್. ಸಿಂಗರ್ ಸರಿ ಮಾಡೋದು ಇಲ್ಲ ಇದ್ ಮಾಡೋದು ನಾವೇನೆ. ನನಗೆ ವಿದ್ಯುತ್ ಗೊತ್ತು, ಇದು ಸೌಂಡ್ ಇಂಜಿನಿಯರಿಂಗ್ ಗೊತ್ತು. ಹಾಗಾಗಿ ನನಗೆ ಅದೋ ಒಂದು ಆಯ್ಕೆ ಆಯ್ತು. ಅದ್ರಲ್ಲೇ ಹಲವಾರು ವಾದ್ಯಗೋಷ್ಠಿ, ಸುಮಾರು ನನಗೆ ಬೆಂಗಳೂರಲ್ಲಿ ಗೊತ್ತಿಲ್ಲದ ವಾದ್ಯಗೋಷ್ಠಿಗಳೆಲ್ಲ ನಾನು ಚಿರಪರಿಚಿತ ಅವರಿಗೆ. ಹಾಗಾಗಿ ಸಂಗೀತ ಏನಾಯ್ತು, ಜೊತೆಗೆ ನಮ್ಮ ಮನೇಲಿ ರೇಡಿಯೋನಲ್ಲಿ ಹಳೆ ಕಾಲದ ಗೀತೆಗಳು ಬರೋವು. ನಮ್ಮಣ್ಣ ಅದನ್ನ ಲಿಂಗದೇವರವರು ಹಾಕ್ತಾ ಇರೋರು ಯಾವಾಗ ಹಾಕೋರು.
ಹಾಕುವಾಗ ಏನಾಗುತ್ತೆ ಅದಕ್ಕೆ ಹೇಳೋದು ನನಗೆ ಯಾವ್ದೋ ಸಿನಿಮಾ ನೋಡ್ರೆ ಅಮ್ಮಮ್ಮ ಅಂದ್ರೆ ನೀವು ನೋಡ್ರೆ ಸಿನಿಮಾ ಒಂದು ಅತ್ತೆ ಇರ್ಬೇಕು ಆದ್ರೆ ಎಲ್ಲ ಗೀತೆಗಳು ಆಡ್ತೀನಿ ಎಲ್ಲ ಗೀತೆಗಳು ಆಡ್ತೀನಿ ಹಾಗಾಗಿ ಮನೇಲಿ ಒಟ್ಟಾರೆ ಬಂದಿದಂತ ವಿಚಾರಗಳು ಇಷ್ಟ ಮೇಡಮ್ ಈ ಪೀಳಿಗೆ ಯಾಕೆ ಬಂದಿದೆ. ತದನಂತರ ನನ್ನ ವೃತ್ತಿಗಳು ಹೇಳ್ತಾ ಬರ್ತೀನಿ. SSLC ನಲ್ಲಿ ಏನ್ ಮಾಡಿದೆ, ನನಗೆ ನಮ್ಮ ಅಣ್ಣ ಮನೇಲಿ ಬಿಡಬಾರ್ದಲ್ಲ ಮಕ್ಕಳಿಗೆ ಅನ್ಬಿಟ್ಟು ತಾಂಡ ಕೊರಿಯರ್ ಕೆಲ್ಸಕ್ಕೆ ಹಾಕ್ಬಿಟ್ರು, ಕಳ್ ಬಿದ್ದು ಬಿಡ್ತಾನೆ ಅಂತ. ನಾವು ಇಲ್ಲಿಂದ ಸೈಕಲ್ ತೊಳಿಬೇಕು ಮೇಡಮ್, ಎಲ್ಲೂ ಗೊತ್ತಾ ಮೇಡಮ್, ಚಿಕ್ಕಪೇಟೆನಲ್ಲಿ ನಮ್ಮ ಆಫೀಸ್ ಶಾಮಿರ್ ಸರ್ವಿಸ್ ಅಂತ ಜ್ಞಾನ ಭಾರತಿಯಲ್ಲಿದೆ ಮೇಡಮ್. ಜ್ಞಾನ ಭಾರತಿಯಿಂದ ಮುಂದೆ ಆರ್ಮಿ ಕಾಲೇಜವರು ಸೈಕಲ್ ತೊಳಿಬೇಕು, ತಿರ್ಗಿ ಆ ಕಡೆ ತೊಳ್ಕೊಂಡು ವಾಪಸ್ ಬರ್ಬೇಕು, ಎಲ್ಲಾ ತೊಳ್ಕೊಂಡ್ ಬಂದು ಸಾಯಂಕಾಲ 6 ಗಂಟೆ ಆಗೋದು. ಕೊಡೋ ಸಂಬಳ ಎಷ್ಟು ಗೊತ್ತಾ ಮೇಡಮ್, 250 ರೂಪಾಯಿ. 250 ರೂಪಾಯಿ ಕೊಡೋರು ಅಂದ್ರೆ ಎಷ್ಟು ಸುಖ ಮನೆಗೆ ಕೊಟ್ಬಿಡೋದು. ನಾವೊಂದು 20 ರೂಪಾಯಿ ತಗೊಂಡ್ರು ತಿಂಗಳೇ ತಿನ್ಬೋದು. ಜೀವನ ಎಷ್ಟು ಇದಾಗಿರ್ತದೆ. ಅದನ್ನ ತಗೊಂಡೆ. ಜೊತೆಲಿ ಅವೆರಡು ವೃತ್ತಿಗಳು ಇತ್ತು ನನಗೆ. ಎಲೆಕ್ಟ್ರಿಕಲ್ ಇದ್ದಾಗ ಎಲೆಕ್ಟ್ರಿಕಲ್ ಮಾಡೋದು, ಸೌಂಡ್ ಇದ್ದ ಇಂಜಿನಿಯರಿಂಗ್ ಇದ್ದಾಗ ಸಂಜೆ ನೈಟ್ ಅಲ್ಲಿ ಇದ್ದಾಗ ಅದು ಮಾಡ್ತಾ ಇದ್ದೆ. ನಂತರ ಪ್ರೊಫೆಷನ್ ಆಗಿ ಮುಂದೆ ಬಂದಾದ್ಮೇಲೆ ಬೇರೆ ಇದ್ರಲ್ಲಿ ಎಲೆಕ್ಟ್ರಾನಿಕ್ಸ್ ಏನಿದೆಯೋ ಎಲೆಕ್ಟ್ರಿಕಲ್ ಅಲ್ಲೆಲ್ಲ ಕಾಂಪಿಟೇಷನ್ ಜಾಸ್ತಿ ಆಯ್ತು. ಎಂಪ್ಲಾಯೀಸ್ ನನಗೆ ಬರ್ಲಿಲ್ಲ ಅವಾಗ, ಕೈ ಕೊಟ್ಬಿಟ್ರು. 3 ಅಪ್ಟೇರ್ ಬಿಲ್ಡಿಂಗ್ ಬರೋದು, ಒಬ್ನೇ ಬ್ರೂ ಕಟ್ ಮಾಡೋದೆಲ್ಲ ಕಷ್ಟ ಆಗತ್ತೆ ಮೇಡಮ್. ಅದು ಟೆಕ್ನಿಕ್ ಬೇರೆ ಆಗತ್ತೆ, ಈ ಹಾರ್ಡ್ ವರ್ಕ್ ಬೇರೆ ಆಗತ್ತೆ ಅದರಲ್ಲಿ. ಅವಾಗ ಈ ಉಳಿ ಸುತ್ತಿನಲ್ಲಿ ಹೊಡಿಬೇಕಾಗಿತ್ತು. ಒಂದೊಂದು ಈಟ್ ಹೊಡಿಬೇಕಾದ್ರೆ ಆಗಿನ ಒಂದು ಕನ್ನಡಗಳೆಲ್ಲ ಭಾರಿ ಗಟ್ಟಿ ಇದ್ವು. ಈಗಿನ ತರ ಟೊಳ್ಳಲ್ಲ, ಈಗಿನ ತರ ಅಲ್ಲ. ಅದನ್ನ ನಾವು ಹೊಡಿತಾ ಮಾಡ್ಬೇಕಾದ್ರೆ ಬಹಳ ಕಷ್ಟ ಬಿದ್ದು ಎಷ್ಟೋ ಒತ್ತಡಗಳು ನಮ್ಮ ಕೈಗಳೆಲ್ಲ ಮೈ ನೋಯಿಸ್ಕೊಂಡಿದ್ದು ತುಂಬಾನೇ ಆಗಿದೆ. ಆತರ ಮಾಡುವಾಗ ಕಟ್ಟಡ ಹೊಡೆದು ಮೈ ಕೂತಿದ್ದೀರಾ ನಮ್ ಜೊತೆ. ಅದಕ್ಕೆ ಅಲ್ವಾ ನಿಜವಾಗ್ಲು ಅಲ್ವಾ. ಆತರ ಒಂದು ಬೆಳಕಂತ ಒಂದು ದಿನಗಳು ಅದ್ರಲ್ಲಿ ಆರ್ಸ್ಕೊಂಡಿದ್ದ ಅದು ಕೊರಿಯರ್ ಕೆಲಸ, ಪ್ಲಸ್ ಇದು ಎಲೆಕ್ಟ್ರಿಕಲ್, ಈ ಒಂದು ಸೌಂಡ್ ಇಂಜಿನಿಯರಿಂಗ್. ಮತ್ತೆ ಕೊನೆಗೆ ಏನಾಯ್ತು ಒಂದು ಅಂತ ನನಗೆ ಬಂದಾಗ 2003-4ರಲ್ಲಿ 94ರಲ್ಲಿ ಸ್ವಲ್ಪ ತೊಡಕಾಯ್ತು ನನಗೆ ಜೀವನದಲ್ಲಿ. ಅಂದ್ರೆ ಬಿಲ್ಡಿಂಗ್ ಗಳು ಸಿಗ್ಲಿಲ್ಲ, ಈ ಕಡೆಗೆ ಇದಾಗ್ಲಿಲ್ಲ, ಯಾವ್ದನ್ನು ಏರ್ಪೇರ್ ಆಯ್ತು. ಅವಾಗ ಏನ್ ಮಾಡಿದೆ, ನನ್ನ ಒಂದು ವೃತ್ತಿನ ಏನ್ ಮಾಡಿದೆ, ಯಾಕೆ ಬೇರೆ ಮಾಡ್ಬಾರ್ದು ಅಂತ ಡ್ರೈವಿಂಗ್ ಕಲಿತೆ. ಡ್ರೈವಿಂಗ್ ಕಲಿತೆ. ಅಂದ್ರೆ ಡ್ರೈವಿಂಗ್ ಇಲ್ಲಿ ಯಾರೋ ಗೌರ್ಮೆಂಟ್ ಅವ್ರು ಕೊಡ್ತಾರೆ, ಡ್ರೈವಿಂಗ್ ಹುಡಿಕೊಂಡು ನಾನು ಇಲ್ಲಿಂದ ಯಾರೋ ಪ್ರೆಸರ್ ಟೌನ್ ಹೋಗಿದ್ದೀನಿ, ಹುಡಿಕೊಂಡು ಹೋಗಿ ಅಲ್ಲೋ ಕಲ್ತು ಬರೋದು. ಮನೆಯಲ್ಲಿ ದುಡ್ಡು ಕೇಳಂಗಿಲ್ಲ ನಾವು, ಕೇಳಕ್ಕೂ ಭಯ. ಏನಂದ್ರೆ ಆತರ ಕಲ್ಸಿದಾರೆ ನಮ್ಮ ಮನೆಯಲ್ಲಿ. ಯಾಕಂದ್ರೆ 10 ರೂಪಾಯಿ ನಾವು ಎತ್ಕೊಳ್ತಾ ಇರ್ಲಿಲ್ಲ, ಇಷ್ಟೊಂದು ಸತ್ಯ. ಯಾಕಂದ್ರೆ ನಾವ್ ಇವತ್ತು ಬೇರೆ ಏನೋ ಈ ಸ್ಥಾನ ಕೂರ್ಸಿದಾರೆ ಅಂದ್ರೆ ನಾವು ಅವ್ರೇನ್ ಕಲ್ಸಿದಾರೋ ಅದನ್ನ ಅದರಿಂದ ಮನೇಲಿ ಏನೇ ಇಟ್ರು ಎತ್ಕೊಳ್ತಾರಲ್ಲ, ಇಲ್ಲೇನು ನಡ್ಕೊಂಡು ಹೋಗ್ತಾರೆ ನಾವು ಅಲ್ಲಿ ಪ್ರೆಸರ್ ಟೌನ್ಗೆ. ನಡ್ಕೊಂಡು ಹೋಗಿ ನಡ್ಕೊಂಡು ಅಲ್ಲಿ ಟ್ರೈನಿಂಗ್ ಮಾಡಿ ಬರ್ತಾ ಇದ್ದೀನಿ ನೋಡಿ. ಅದು ಕಲ್ತೆ ಒಂದೇ ತಿಂಗಳಿಗೆ ಇದಕ್ಕೆ KSTDC ನಲ್ಲಿ ಕುತ್ಕೊಂಡೆ ಡ್ರೈವಿಂಗ್ಗೆ. ಕುತ್ಕೊಂಡೆ ಅಲ್ಲಿ KS ಆಫೀಸರ್ ಸೋಮಣ್ಣನವರ್ ಅಂತಿದ್ರು, ಅವರಿಗೆ ಒಂದು 6 ತಿಂಗಳು ಕೆಲಸ ಮಾಡಿದೆ ಡ್ರೈವರ್ ಆಗಿ ಮಾಡಿದೆ. ತದನಂತರ ನನ್ನ ವೃತ್ತಿ ಏನ್ ಮಾಡಿದೆ, ಸಂಬಳ ಅಲ್ಲಿ 800 ರೂಪಾಯಿ ಕೊಡೋರು, BTM ಲೇಔಟ್ ಅವ್ರ ಮನೆ. ಇಲ್ಲಿಂದ ಅಲ್ಲಿ ಹೋಗೋದಕ್ಕೆ ಬಹಳ ಇದಾಗ್ತಾ ಇತ್ತು. ಪಕ್ಕದ ಬಿಲ್ಡಿಂಗ್ ಅಲ್ಲಿ ನನಗೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಒಂದು ಇತ್ತು. ಯೂನಿಯನ್ ಬ್ಯಾಂಕ್ ಅಲ್ಲಿ ನನಗೆ ಕೆಲಸ ಸಿಕ್ತು, ಅದೇ ಡ್ರೈವಿಂಗ್ ಪ್ರೊಫೆಷನ್. ಸುಮಾರು ನಾನು 95ರಿಂದ ಹಿಡಿದು 2003 ತನಕ ಯೂನಿಯನ್ ಬ್ಯಾಂಕ್ ಅಲ್ಲಿ ನಾನು ಕೆಲಸ ಮಾಡಿದೀನಿ. ಗಾಂಧಿನಗರ ಮತ್ತೆ ಕಮರ್ಷಿಯಲ್ ಸ್ಟ್ರೀಟ್ ಮತ್ತೆ ಡಬಲ್ ರೋಡ್ ಅಲ್ಲಿ ಮಾಡಿದೀನಿ. ಸುಮಾರು ಉತ್ತಮ ಸೇವೆ ಕೊಟ್ಟಿದ್ದೀನಿ. ಅಲ್ಲೂ ಕೂಡ ಯಾವುದೇ ರೀತಿಯಾದ ಮುಜುಗರ ಆಗ್ಲಿ. ನಮ್ಮ ಡೈರೆಕ್ಟರ್ ಬಾಂಬೆಯಿಂದ ಹೌದು, ಅವಾಗ LK ಅಡ್ವಾಣಿ PA ನನ್ನ ಸಸ್ಪೆಕ್ಟ್ ಆಗಿ ನನ್ನೇ ಡ್ರೈವರ್ ಆಗಿ ಹಾಕೋರು. ಯಾಕಂದ್ರೆ ಇವನಿಗೆ ತುಂಬಾ ನಾಲೆಡ್ಜ್ ಇದೆ ಅಂತ ಹೇಳಿ ಯಾರೇ ಫಾರಿನರ್ಸ್ ಬರೋ ನನ್ನ ಅಲರ್ಟ್ ಮಾಡೋರು, ತುಂಬಾ ಸರ್ವಿಸ್ ತುಂಬಾ ಚೆನ್ನಾಗಿ ಕೊಡ್ತಾನೆ ಅಂತ ಹೇಳಿ. ತದನಂತರ ವೃತ್ತಿ ಯಾಕೆ ಬೇಡ ಅಂತ ಹೇಳಿ ಅದನ್ನ ಬಿಟ್ಟಾದ್ಮೇಲೆ ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಅಲ್ಲಿ ನಮ್ಮ ಪಾಲಿಟಿಕ್ಸ್ ಯಾವ ತರ ಶುರುವಾಯ್ತು ಅಂತ ಹೇಳಿದ್ರೆ, ಇಡೀ ರಾಜ್ಯಕ್ಕೆ ಸೀನಿಯರ್ ನಾನು. ಕೇರಳದಿಂದ ಅವರು ಮ್ಯಾನೇಜರ್ ಬಂದ್ರು. ಅವ್ರ ಹೆಸರು ಹೇಳಕ್ಕೂ ಬೇಸರ ಆಗತ್ತೆ. ಯಾಕಂದ್ರೆ ಸರ್ವಿಸ್ ಅಲ್ಲಿ ನಾವು ಕನ್ನಡಿಗರು ಯಾವ್ದ್ರಲ್ಲಿ ಕಡಿಮೆ ಇಲ್ಲ. ಯಾಕಂದ್ರೆ ಆತ್ಮ ಸಾಕ್ಷಿಗಾಗಿ ಆತ್ಮಕ್ ವಿರೋಧವಾಗಿ ಕೆಲಸ ಮಾಡಕ್ಕಾಗಲ್ಲ. ಅವ್ರಲ್ಲಿ ಏನ್ ಸ್ವಾರ್ಥ ಅಂದ್ರೆ ಅವ್ರದೇ ಜನ ತಂದಿಟ್ಕೋಬೇಕ ನಾನು. ಅವ್ರ ಫಸ್ಟ್ ಪ್ರಿಫರೆನ್ಸ್ ಅವರೇ ಜನಕ್ಕೆ ಕೊಡ್ತಾರೆ. ಆ ತರ ಒಂದು ಇದ್ರಲ್ಲಿ ನನ್ನನ್ನ ಮೋಸ ಮಾಡ್ಬಿಟ್ರು. ಅದು ಇವತ್ತು ನೋವಿದೆ. ನಾನು ಇವತ್ತು ಆ ಒಂದು ವೃತ್ತಿ ನಾನು ಮುಂದುವರೆದಿದ್ರೆ ಸಂಬಳನೂ ಜಾಸ್ತಿ ಇರೋದು, ಪೊಸಿಷನ್ ನಾನು ಮ್ಯಾನೇಜರ್, ಸ್ಕೇಲ್ ಮ್ಯಾನೇಜರ್ ಇರ್ತಿದೆ ಇವತ್ತು ಪ್ರೆಸೆಂಟ್. ನನ್ನ ಫ್ರೆಂಡ್ಸ್ ಎಲ್ಲ ಇದಾರೆ. ನನಗೆ ಅವತ್ತು ಆತ್ಮಕ್ಕೆ ಏನಾದ್ರೆ ವಂಚನೆ ಅವರಿಂದ ಆಯ್ತು. ಅದನ್ನ ನೆನ್ಸ್ಕೊಂಡು ಇವತ್ತು ಕೂಡ ಮನ್ಸಿಗೆ ನೋವಾಗುತ್ತೆ. ಬಟ್ ಆದ್ರೂ ಒಂದು ಎಲ್ಲೋ ಒಂದ್ ಕಡೆ ನಿಮ್ಗೆ ಅನ್ನಿಸ್ಲಿಲ್ವಾ, ಅದೊಂದು ಪೆಟ್ಟು ಬಗ್ದಿದ್ರಿಂದ ಇವತ್ತು ನೀವು ಇನ್ನೊಂದು ಇದ್ರಲ್ಲಿ ಕೆಲಸದಲ್ಲಿ ಖಂಡಿತ ನಾನು ಏನಂದ್ರೆ ಯಾವುದೇ ಕೆಲಸಕ್ಕೆ ಆಗ್ಲಿ ಅದರದ ಒಂದು ಇದನ್ನ ಅಂದ್ರೆ
ಸ್ಯಾಟಿಸ್ಫೈ ಆಗಿ ಕೆಲಸ ಮಾಡುವಂತ ಒಂದು ಒಳ್ಳೆ ಉದ್ಯೋಗನೇ ಸಿಕ್ಕಿದೆ ನಿಮ್ಗೆ. ಸರ್ವಿಸ್ ಖಂಡಿತವಾಗಿ ಏನಂದ್ರೆ ನನಗೆ ಸೇವೆ ಕೊಡೋರು ನನಗೆ ಆಮೇಲೆ ಎಜುಕೇಶನ್ ಅದಕ್ಕಿಂತ ಬೇಕಾ ನಿಮ್ಗೆ ಅಲ್ವಾ? ಫೀಲ್ಡ್ ಒಳ್ಳೆ ಡಿಪಾರ್ಟ್ಮೆಂಟ್ ಅಲ್ಲೇ ಇದ್ದೀರಲ್ಲ ಖಂಡಿತ ಸರ್. ಹೌದು ಸಿಕ್ಕಿದ ನಿಜವಾಗ್ಲೂ ಹೇಗೆ ಅನಿಸ್ತದೆ ಆಗೋದೆಲ್ಲ ಒಳ್ಳೇದಕ್ಕೆ ಇಲ್ಲ ನೋಡಿ ಪ್ರತಿಯೊಂದು ಸರ್ಟಿಫಿಕೇಟ್ ಎಲ್ಲ ಮಾರ್ಕ್ಸ್ ಕಾರ್ಡ್ಸ್ ಅಲ್ಲಿ ನನ್ನ ಸಿಗ್ನೇಚರ್ ಇರ್ತದೆ ಅಂದ್ರೆ ಮತ್ತಿಲ್ಲ ಅದಕ್ಕಿಂತ ಬೇಕಾ? ನನ್ನ ಸರ್ಟಿಫಿಕೇಟ್ ನೀವು ನಂಬ್ತೀರಾ ಬಿಡ್ತೀರಾ ಹೆಡ್ ಆಫೀಸ್ ಅಲ್ಲಿ ಬಂದಿದ್ದೆ ನಮ್ಮ ಇದರಲ್ಲಿ ಕೇಂದ್ರ ಕಚೇರಿಯಲ್ಲಿ ಅಲ್ಲಿ ಶುಭಾಕರ್ ಅಂತ ಒಂದು ಹುಡುಗ. ಸೊ ಒಂದು ಫ್ಯಾಮಿಲಿ ಅದೇ ಮದುವೆ ಫಿಕ್ಸ್ ಆಗಿದೆ, ಕೆಲಸ ಹೊರಟು ಸಡನ್ ಆಗಿ ಏನು ಅಂತ ನೋಡ್ರೆ ಒಂದು ಸರ್ಟಿಫಿಕೇಟ್ ಇಲ್ಲ, ಇದೇನೋ ಪ್ರಾಬ್ಲಮ್ ಇದೆ ಹೀಗೆ ಅಂತ ಹೇಳಿ ಆತರ ಹೋದ ತಕ್ಷಣ ಅವ್ನು ಬಂದು ಸರ್ ಏನೋ ನನ್ನ ಜೀವನ ಆಗುತ್ತೆ ಮದುವೆ ನಿಂತಾಗ್ಬಿಡುತ್ತೆ ಏನೋ ಹೆಲ್ಪ್ ಮಾಡಿ ಅಂತ. ಏನ್ ಹೆಲ್ಪ್ ಮಾಡೋಣ ಅದ್ರಲ್ಲಿ ಏನ್ ಮಾಡಕ್ಕಾಗತ್ತೆ ನೋಡಪ್ಪ, ನ್ಯಾಯಯುತವಾಗಿ ಎಲ್ಲ ಇದ್ರೆ ಮಾಡ್ಬೋದು. ನನ್ನ ಕಡೆಯಿಂದ ಏನಾಗುತ್ತೆ ಅದನ್ನ ನಿಮ್ಗೆ ನ್ಯಾಯಯುತ ಎಲ್ಲಾ ತರ ಇರ್ತದೆ ಡಾಕ್ಯುಮೆಂಟ್ ಇದ್ದಾಗ ನಾನು ಕೊಡಿ ನಾನು ಮಾಡ್ತೀನಿ ಅಂತ ಹೇಳಿ ತಗೊಂಡು ನಮ್ಮ ಹೈಯರ್ ಆಫೀಸರ್ ತಿಳ್ಕೊಂಡು ನೋಡಿ ಸರ್ ಈ ತರ ಎಲ್ಲ ಇದೆ ಅಂತ ಹೇಳಿ ತಿಳಿಸಿ ಇದೆಲ್ಲ ಮಾಡಿ ಅದೇನಿದೆ ನ್ಯಾಯಯುತವಾಗಿ ಅವನ್ನೆಲ್ಲ ತಂದು ಕೊಟ್ಟಾದ್ಮೇಲೆ ಅದೇನು ಕರೆಕ್ಷನ್ಸ್ ಎಲ್ಲ ಇದ್ದನ್ನ ಕರೆಕ್ಷನ್ಸ್ ಮಾಡಿಸಿ ಅವ್ರಿಗೆ ಕೊಟ್ಟಿದ್ವಿ. ಅವ್ರ ಮದುವೆ ಆಗಿ ನಿಜವಲ್ಲೂ ಬಂದು ಕಾಲ್ ಇಟ್ಕೊಂಡ್ರು. ನೋಡಿ ಒಳ್ಳೆ ಲೈಫ್ ಕೊಟ್ಟಿದ್ದೀರಾ ಅಂದ್ರೆ ಅವ್ರ ಮದುವೆ ಆಗೋದು ನೀವೇ ಕಾರಣ ಅಲ್ವಾ? ಖಂಡಿತ ಮದುವೆ ಹೊರಟೋಗಿರೋದು ಈ ತರ ಅಂದ್ರೆ ನೋಡಿ ಸೇವೆಗಳು ಎಲ್ಲೇ ಇರೋದು ಅಷ್ಟೇ ದೊಡ್ಡ ಮಟ್ಟದಲ್ಲಿ ಇರ್ಬೇಕು ಅಂತಲ್ಲ. ನಾವು ಸಣ್ಣ ಅಧಿಕಾರಿ ಆದ್ರೂ ಕೂಡ ಒಬ್ರು ನಾವು ಬಾಳ್ನ ಕಟ್ಕೊಡ್ಬೋದು ಅಂತ ಹೇಳ್ಬೋದು. ಸೊ ನೀವು ಬೇರೆಯವ್ರಿಗೂ ಬಾಳ್ಬೇಕು ಅನ್ಕೊಟ್ರೆ ನಿಮ್ಮ ಬಾಲ್ಯ ಜೀವನದ ಬಗ್ಗೆ ಹೇಳಲಿಲ್ಲ? ಮದುವೆ ಜೀವನದ ನನ್ನ ಮದುವೆ ಜೀವನ ಶುರುವಾಗಿದ್ದು 99ರಲ್ಲಿ. ನಾನು ಆರಿಸ್ಕೊಂಡಿದ್ದು ನಾನು ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಇದ್ದೆ. ಇದೊಂದು ತಮಾಷೆ ಅಲ್ಲ ಹೇಳ್ತೀನಿ. ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಇದ್ದೆ. ಕಮರ್ಷಿಯಲ್ ಸ್ಟ್ರೀಟ್ ಇದ್ದಾಗ ಅಲ್ಲಿ ಹೋಗೋರು ಹೆಣ್ಮಕ್ಳೆಲ್ಲ ನೋಡ್ತಾ ಇದ್ವಿ. ನೋಡ್ತೇನೆ ನನ್ನ ಹೆಂಡತಿ ಹಿಂಗೆ ಈ ತರ ಇದ್ರೆ ಚೆನ್ನಾಗಿರ್ತಾರೆ ಈ ತರ ಚೆನ್ನಾಗಿರ್ತಾರೆ. ಬಟ್ ಆತರ ಕಲ್ಪನೆ ಅಂತ ಸೊ ಅದನ್ನ ಕಲ್ಪನೆಯಾಗಿ ಬಂದಾಗ ನನಗೆ ನನ್ನ ಒಂದು ಬಡಾವಣೆಲೆ ಒಂದು ಮುಖ್ಯ ರಸ್ತೆಲೆ ನನ್ನ ಹೆಂಡತಿ ಕಂಡು ನಾನು ಮನೆಗೆ ಹೋಗಿ ಕೇಳಿದೆ, ನೋಡಿ ಅವ್ರಿಗಿನ ಅಪ್ರೋಚ್ ಮಾಡಿ ಯಾರ ಚೆನ್ನಾಗಿದ್ದಾರೆ ಅವ್ರಿಗಿನ ಮಾಡ್ಕೊಳ್ಳೋಣ ಅಂತ. ನಮ್ ತಂದೆಯವರು ಹೋಗಿ ಅದನ್ನ ಹೇಳಿದ್ರು. ಅವಾಗ ಬೇಕಾಗಿತ್ತು ಅವಶ್ಯಕತೆ ಇತ್ತು ಕೇಳಿದೆ ನಾನು. ಅವಾಗ ಕೇಳಿದಾಗ ನಮ್ ತಂದೆಯವರು ಹೋಗಿ ಕೇಳಿದ್ರಂತೆ. ನಮ್ ತಂದೆಯವರಿಗೆ ಒಳ್ಳೆ ಹೆಸರಿದೆ, ಎಲ್ಲೇ ಹೋದ್ರು ಕೂಡ ಗೌರವ ಕೊಡ್ತಾರೆ, ಪ್ರತಿಯೊಬ್ರು ಗೌರವ ಕೊಡ್ತಾರೆ. ರಾಮಣ್ಣವರು ರಾಮಯ್ಯ ಅಂತ ಅವ್ರನ್ನ ಸರ್ನೇಮೆ ರಾಮಣ್ಣ, ಅರಮನೆ ರಾಮಣ್ಣ ಅಂತ ಕರೆಯೋದು. ಅವರು ಒಂದರಲ್ಲೇ ಅವ್ರು ಮಾಡಿದಾರೆ ಹಾರ್ಮೋನಿಯಂ ವಿದ್ಯಾರ್ಥಿ ಅವರು ಗಾಯನದಲ್ಲಿ ತಬಲಾ ನುಡಿಸ್ತಿದ್ರು ಮತ್ತೆ ವೈಲಿನ್ ನುಡ್ಸೋರು. ತಂದೆಗೆ ತಕ್ಕ ಇಲ್ಲ ನಾನು ತಂದೆಗೆ ಖಂಡಿತವಾಗಲ್ಲ ಅವರ ಒಂದು ಕಣ ಅಂತ ಹೇಳ್ಬೋದು ನಾನು. ಯಾಕೆಂದ್ರೆ ಅವರು ಸಂಸ್ಕಾರಗಳಲ್ಲೇ ಅವರು ಎತ್ತಿದ ಕೈ. ಬೆಳಿಗ್ಗೆ ಮುಖ ತೊಳೆದೇ ಅವ್ರು ಹಣ ಮುಟ್ತಾ ಇದ್ರು, ಮುಖ ತೊಳೆದೇ ಹಣ ಮುಟ್ತಾ ಇದ್ರು. ಅವ್ರು ಯಾವುದೇ ಕಾರಣಕ್ಕೂ ಹಣ ನಂಗೆ ನೇರವಾಗಿ ಮುಟ್ತಾ ಇರಲ್ಲ. ಮುಖ ತೊಳೆದು ಪೂಜೆ ಮಾಡಿ ತದನಂತರ ನಮ್ಮ ಅಮ್ಮನಿಗೆ ಹಣ ಕೊಡೋರು. ಮತ್ತೆ ಕಾಫಿ ಟೀ ಕುಡಿತಾರಲ್ಲ ಅವರು, ಏನಾದ್ರು ಅಮ್ಮಮ್ಮ ಅಂತ ಕೊಡಿದ್ರೆ ಒಂದು ಹಾಲು. ಮತ್ತೆ ಏನೇ ಒಂದು ಪರ್ಚೇಸ್ ಮಾಡ್ಬೇಕು ಅಂತ ಹೇಳಿದ್ರು ಕೂಡ ಮನೆಗೆ ದಿನಸಿಗಳು ಬೇಕು ಅಂದ್ರೆ APMC ಆದ್ರೆ ಹೋಗೋರು. ಕಡಿಮೆ ಆಗಂತ ಅಲ್ಲ ಇದ್ರಲ್ಲಿ ಇತ್ತು, ತರಗೋಪೇಟೆ ಅಂತ ಇತ್ತು. ತರಗೋಪೇಟೆಗೆ ಹೋಗ್ತಾರ ಅವರು ಅಲ್ಲಿ ನಮ್ಮ ಅಮ್ಮನ ಕರ್ಕೊಂಡು ಹೋಗ್ತಾರ ಅವರು. ಆತರ ಒಂದು ಇಲ್ಲ ಒಂದು ಕಡಿಮೆ ದುಡ್ಡು ಆಗತ್ತಾ ಅಲ್ಲಿ ಆಗತ್ತೆ. ಅವ್ರ ಉದ್ದೇಶ ನೋಡಿ ಆತರ ಇರುತ್ತಂತ. ಆತರ ನನ್ನ ಧರ್ಮಪತ್ನಿ ಮುಂದುವರಿಸಿ ಸರ್ ಅಲ್ಲ ಹೇಳ್ತೀನಿ. ಅವರೇ ನಮ್ ತಂದೆಯವ್ರಿಗೆ ಹೇಳಿದೆ. ನಮ್ಮ ತಂದೆಯವರು ಅವರು ಹೋಗಿ ಮಾತಾಡೋರಂತೆ. ಆಮೇಲೆ ಅವರು ನನ್ನ ಹೆಂಡತಿ ಮೈಸೂರಿನವರು ನಾಗರತ್ನ ಅಂತ ಹೇಳಿ. ಅವರು ವೆಲ್ ಎಜುಕೇಟೆಡ್ ಲೈಕ್ ಅವರು PUC ಮುಗ್ತಿದ್ದಾರೆ. ಅವರು ಉದ್ಯೋಗ ಮಾಡ್ತಿದ್ದಾರೆ. ಉದ್ಯೋಗ ನಾನೇ ಕಳ್ಸಲ್ಲ, ನಾನೇ ದುಡಿಯುವಾಗ ನಾನೇ ಕಳ್ಸ್ಲಿ. ಹಾಗಾಗಿ ನನ್ನ ಭಾಗಕ್ಕೆ 99ರಲ್ಲಿ ಅವರ ಮೈಸೂರಿಂದ ಪಾದಾರ್ಪಣೆ ಆಯ್ತು. ನಾನು ನಮ್ಮ ಮತ್ತೆ ಮನೆಗೆ ಸುಮಾರು ಅಂದ್ರೆ ಹೋಗಿದ್ರೆ ಒಂದು 5-6 ಸರಿ ಹೋಗಿರ್ಬೇಕಷ್ಟೇ. ನಾನೇ ಕಳ್ಕೊಡಲ್ಲ, ನಮ್ಮ ಅಪ್ಪನ ಅಮ್ಮನ ಕಳ್ಸಿರಲ್ಲ, ನಾನು ಕಳ್ಸಲ್ಲ. ಏನಾದ್ರು ನಮ್ಮ ಹತ್ರ ನಾವು ಕಣ್ಣಿನ ಇರ್ಬೇಕು. ಸೊ ಪೊಸೆಸಿವ್ ಹಾಗಾದ್ರೆ ವೆರಿ ಪೊಸೆಸಿವ್. ಓಕೆ ಎಷ್ಟು ಜನ ಮಕ್ಕಳು? ನನಗೆ ಒಂದೇ ಮಗು. ಏನ್ ಮಾಡ್ಕೊಂಡಿದ್ದಾರೆ ಈಗ? ಅವನು ಇವಾಗ ಐಫೋನ್ ಕಂಪನಿಗೆ ಕೆಲಸ ಮಾಡ್ತಾ ಇದ್ದಾನೆ. ಡಿಪ್ಲೊಮಾ ಮಾಡ್ಕೊಂಡು. ಅನ್ಸಲ್ವಲ್ಲ ನಿಮ್ಮನ್ನ ನೋಡಿದ್ರೆ? ಖಂಡಿತವಾಗಿ ಅನ್ಸಲ್ಲ. ನಾನು ಟಾಮ್ ಬಾಯ್ ಅನ್ಕೋತೀನಿ ನಾನು. ಯಾಕೆಂದ್ರೆ ಈ ತರ ಎಲ್ಲ ಒಂದು ಹೆಣ್ಣನ್ನೇ ನೀವು ಪಟಾಯಿಸಿದೀರಾ ಅಂದ್ರೆ ಹೇಳ್ಬಾರ್ದು. ಬಟ್ ಆತರ ಅರೇಂಜ್ ಅಂತ ಹೇಳ್ಬೋದಲ್ಲ. ಇಲ್ಲ ನನಗೂ ಆಪ್ಷನ್ ಸಂಬಂಧ ನಾನು ಒಂದ್ 2-3 ಕಡೆ ಹುಡ್ಕೋದು. ನಾನು ನಮ್ಮ ಮನೆಗೆ ಅದನ್ನ ಕೇಳಿದ್ದೆ ಮಾಡ್ಕೊಡಿ ಅಂತ ಹೇಳಿದೆ. ಅವ್ರಿಲ್ಲ ಅದಾಗಲ್ಲ ಅದ್ ಬೇಡ ಅಂತ ಅವ್ರು ಹೇಳಿದ್ರು. ಸೊ ಮಗನ್ಗೆ ಏನಾದ್ರು ನಿಮ್ದೇ ಏನಾದ್ರು ಒಂಚೂರು ಬ್ಲಡ್ ಅಲ್ಲಿ ಸಂಗೀತ ಖಂಡಿತವಾಗಿದೆ. ನನಗಿಂತ ಅವ್ನಿಗೆ ಇಂಜಿನಿಯರಿಂಗ್ ಚೆನ್ನಾಗಿ ಬರುತ್ತೆ, ಮೊಬೈಲ್ ರಿಪೇರಿ ಮಾಡಕ್ ಬರುತ್ತೆ, ಮೊಬೈಲ್ ರಿಪೇರಿ ಮಾಡ್ತಾನೆ. ಆಮೇಲೆ
ಇದನ್ನ ಏನಿದೆ ಇವಾಗ ಅಕ್ಷರ ಕಲ್ಚರಲ್ ಅಕಾಡೆಮಿ, ಅಕ್ಷರ ಮ್ಯೂಸಿಕಲ್ ಅಕಾಡೆಮಿ ಏನಿದೆ, ಆ ಒಂದು ಅಕಾಡೆಮಿಗೆ ಸಪೋರ್ಟಿವ್ ಏನು ಟೆಕ್ನಿಕಲ್ ಸಪೋರ್ಟ್ ಬರ್ತೀನಿ ಮಗನು ಕೂಡ ನಮ್ಮ ಮದುವೆ ಆಯ್ತು 2000 Y2K ಮಗು ನಾನು. ನಿಮ್ಮ ಬಯೋಡೇಟಾ ರಿಸರ್ಚ್ ಮಾಡುವಾಗ ನಿಮ್ಮ ಫ್ಯಾಮಿಲಿ, ನಿಮ್ಮ ಪ್ರೊಫೆಷನಲ್ ಲೈಫ್, ನಿಮ್ಮ ಸಿಂಗಿಂಗ್ ಲೈಫ್ ಆಯ್ತು, ಸಮಾಜ ಸೇವೆ ಹೆಂಗ್ ಬಂದ್ರಿ ನೀವು? ಹೆಂಗೆ ಸಮಾಜ ಸೇವೆ ಕಾಲಿ ಇಟ್ರಿ? ಲೈಕ್ ಹೇಗೆ ಅನ್ನಿಸ್ತು ನಿಮ್ಗೆ ನೀವು ಸಮಾಜ ಸೇವೆ ಮಾಡಿ ಗುರ್ತಿಸ್ಕೋಬೇಕು ಅಂತ? ಅಲ್ಲಿ ಗುರ್ತಿಸ್ಕೊಳಕ್ಕಿಂತ ಏನಾದ್ರೆ ಕಣ್ಣು ಮುಂದೆ ನಡೆಯುವಂತ ಒಂದು ಆಗುವಂತ ಏನಿದೆ, ಈ ವಾಟರ್ ಏನೋ ರಸ್ತೆ ನಾನು ಹೋಗ್ತಾ ಇರ್ತೀನಿ, ನೀರು ಸುಮ್ಮನೆ ಹರ್ಕೊಂಡು ಹೋಗ್ತಾ ಇರುತ್ತೆ, ಹರ್ಕೊಂಡು ಹೋಗ್ತದೆ, ಇದೇನು ಯಾರು ಇದಕ್ಕೇನು ಇದೇನು ಮಾಡಲ್ವಾ ಅಂತ ಹೇಳಿ ಏನ್ ಮಾಡ್ತೆ, ಅವಾಗ ಫೋಟೋಸ್ ಇರ್ತಿರಲಿಲ್ಲ, ಮತ್ತೆ ಕ್ಯಾಮ್ರಾ ಮೊಬೈಲ್ ಇರ್ಲಿಲ್ಲ, ಏನಿರಲಿಲ್ಲ. ಇದ್ದಿದ್ ನಮ್ಮ ಹತ್ರ ಒಂದೇ ಸಾಧ ನಡ್ಕೊಂಡು ಹೋಗ್ಬೇಕು, ಇದು ಮಾಡ್ಬೇಕು. ಬಟ್ ನಾನೇನ್ ಮಾಡ್ತಾರೆ, ರೈಟಿಂಗ್ ಇತ್ತು ನನ್ನ ಹತ್ರ. ನಾನೇನ್ ಮಾಡ್ತದೆ, ಲೋಕಲ್ ಇವಾಗ ಯಾರು ಇರ್ತಾರೆ ಆ ಒಂದು ಕ್ಷಣದಲ್ಲಿದ್ದ ಕೌನ್ಸಿಲರ್ ಅಲ್ಲಿ ಇಲ್ಲ ಇವರಲ್ಲಿ ಅವ್ರ ಟಚ್ ಅಲ್ಲಿ ಇರ್ತಾ ಇದೆ. ಟಚ್ ಅಲ್ಲಿ ಅಂದ್ರೆ ನೇರವಾಗಿ ಕೇಳುವಂತ ವಿಚಾರ ನನಗೆ, ನಾನು ಹಿಂದೆ ಮುಂದೆ ನೋಡದೆ ಮಾತಾಡುವಂತ ವ್ಯಕ್ತಿ. ಯಾಕಂದ್ರೆ ನ್ಯಾಯವಾಗಿದ್ದೀನಿ, ನೇರವಾಗಿ ಕೇಳ್ತಿದ್ದೆ ನಾನು, ನೋಡಿ ಹಿಂಗ್ ಆಗ್ತಾ ಇದೆ, ಹಿಂಗ್ ಪೋಲ್ ಆಗ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟ ನೀವು ಮಾಡ್ಬೇಕು ಅಂತ ಕೇಳ್ತಿದ್ದೆ. ಅದನ್ನ 1 or 2 days ಅಲ್ಲಿ ಆಗ್ಲ ಮತ್ತೆ ಹೋಗ್ತಿದ್ದೆ ನಾನು, ಮತ್ತೆ ಹೋಗಿ ಅಲ್ಲಿ ಕೇಳ್ತಿದ್ದೆ ನಾನು. ಬೆಳಿಗ್ಗೆ ನಾನು ಆಫೀಸ್ಗೆ ಹೋಗುವಂತ ಮುಂಚೆ ಅದನ್ನ ನೋಡಿ ಯಾವ ತರ ಇರುತ್ತೆ ಅಂದ್ರೆ ಜವಾಬ್ದಾರಿ ಅಂತ ಅನ್ಕೋತೀನಿ ನಾನು. ಮತ್ ಸಮಾಜದಲ್ಲಿ ನಾವು ಹುಟ್ಟಿದೆ, ಒಂದು ಸಮಾಜದಲ್ಲಿ ಹುಟ್ಟಿದ್ಮೇಲೆ ನಾವ್ ಏನಾರು ಒಂದು ಅದಕ್ಕೆ ಅದು ಏನೋ ಅದು ಬ್ಲಡ್ ಅಲ್ಲಿ ಇತ್ತೇನೋ ಗೊತ್ತಿಲ್ಲ, ನಮ್ಮ ಫ್ಯಾಮಿಲಿಯಲ್ಲಿ ಯಾರಿದ್ರೋ ಗೊತ್ತಿಲ್ಲ. ಬಟ್ ನನಗಂತೂ ಅದೊಂದು ಕಣ್ಣು ಕಂಡಿದ ತಕ್ಷಣ ಏನ್ ಮಾಡ್ತದೆ, ನಾನು ಹೋಗಿ ಅದು ಮಾಡುವಂತದ್ದು ಇದು ರಸ್ತೆನಲ್ಲಿ ಏನಿದೆ ಹಳ್ಳ ಗುಂಡಿಗಳೆಲ್ಲ ಬಿದ್ದಿದ್ರೆ ಮತ್ತೆ ಇದಾಗಿದ್ರೆ ಅದನ್ನೆಲ್ಲ ಮಾಡ್ಸೋದು, ಅದ್ರ ಬಗ್ಗೆ ಕಾಳಜಿ ಅದು ಯಾಕೆ ಅಂತಾನೆ ಗೊತ್ತಿಲ್ಲ ನನಗೆ. ಆ ನಂತರ ನನಗೆ ಕೆಲವು ಪಕ್ಷಗಳು ಕೂಡ ನನ್ನ ಕರೆದ್ವು, ನನಗ ಕೆಲವು ಪಕ್ಷದಲ್ಲಿ ತಗೊಂಡ್ರು, ಪಕ್ಷ ಸಂಘಟನೆಯಲ್ಲಿ ತಗೊಂಡಿದ್ರು. ಅಲ್ಲ, ಯಾವ ತರ ಸೇವೆ ಮಾಡ್ಕೊಂಡ್ ಬಂದ್ರಿ ಪಕ್ಷದಲ್ಲಿ ತಗೊಂಡ್ರು? ಅಲ್ಲಲ್ಲ, ನಾನು ಹೇಳ್ತೀನಿ, ನನಗೆ ಮೊದಲು ಶುರುವಾಗಿದ್ದು ವಿದ್ಯಾರ್ಥಿ ದೇಶದಲ್ಲಿ ಶುರುವಾಗಿದ್ದು ನನಗೆ DYFI ಮತ್ತೆ CPIM ಅಂತ ಬಂದಿತ್ತು, ಮತ್ತೆ SFI ಅಂತ ಇತ್ತು. ಸೊ ಅಲ್ಲಿ ಹೋರಾಟದ ಗುಣಗಳನ್ನ ನನಗೆ ಹೇಳ್ಕೊಟ್ರು. ಹೋರಾಟ ಅಂದ್ರೆ ಯಾವುದು, ಇವಾಗ ನೋಡಿ ಸರ್ವರಿಗೂ ಶಿಕ್ಷಣ ಸರ್ವರಿಗೂ ಉದ್ಯೋಗ ಅಂತ ಹೇಳ್ತಾ ಬರ್ತಾ ಇದ್ರು. ಅವ್ರದ್ದು ಸ್ಲೋಗನ್ ಅದು. ಯಾಕಂದ್ರೆ ಒಂದು ಅವರ ಒಂದು ಇದು ಬಂದ್ಬಿಟ್ಟು ಏನಂದ್ರೆ ಒಂದು ಅವಾಗ ವ್ಯಾಪಾರೀಕರಣ ಜಾಸ್ತಿ ಇತ್ತು. ಸೊ ಎಲ್ಲರಿಗೂ ಒಂದು ಈಕ್ವಲ್ ಆಗಿ ಶಿಕ್ಷಣ ಸಿಗ್ಬೇಕು, ಈಕ್ವಲ್ ಆಗಿ ಇದಾಗಬೇಕು ಅನ್ನೋದನ್ನ ಅವರು ನಮ್ಗೆ ವಿದ್ಯಾರ್ಥಿ ಜೀವನದಲ್ಲಿ ನಮ್ಗೆ ಹೇಳ್ತಾ ಬಂದ್ರು. 8ನೇ 9ನೇ ಕ್ಲಾಸ್ 10ನೇ ಕ್ಲಾಸ್ ಅಲ್ಲಿ ಹೇಳ್ತಾ ಬರೋದು. ಸಂಜೆ ಪಾಠ ಅಂತ ನಡೆಸೋರು. ಸೊ ಸಂಜೆ ಪಾಠ ಅಂತ ನಡೆಸುವಂತದ್ರಲ್ಲಿ ಕೆಲವರು ದೊಡ್ಡವರೆಲ್ಲ ಪಾಠ ಮಾಡೋರು, ನಮ್ಗೆ ಅಂದ್ರೆ ವಿಚಿತ್ರವಾಗಿ ಮಾಡೋರು. ಅದನ್ನ ಪಾಠದಲ್ಲಿ ಮಾಡುವಂತದನ್ನ ನಾವು ಏನ್ ಮಾಡ್ತೀವಿ, ಅವ್ರ ಜೊತೆ ಸೇರ್ಕೊಂಡಾಗ ಈ ಬೀದಿ ನಾಟಕಗಳಂತ ಕರ್ಕೊಂಡು ಹೋಗಾಡ್ತಾರೆ ನಮ್ಗೆ. ಈ ಬೀದಿ ನಾಟಕಗಳಿಂದ ಆಡ್ಸೋವಾಗ ಕೆಲವೊಂದು ಈ ತರದ ವಿಚಾರಗಳನ್ನ ಕೊಡೋರು. ಈ ತರ ಇದ ವಿಚಾರಗಳು ನೀವು ನೋಡಿ, ಇದನ್ನ ಯಾಕೆ ನೀವು ಇದು ಮಾಡಬಾರ್ದು, ಇದನ್ನ ಇಂಥದ್ದು ಕೇಳ್ಬೇಕಾಗತ್ತೆ, ಇಂಥದ್ನ ಇದು ಮಾಡ್ಬೇಕಾಗತ್ತೆ. ಮತ್ತೆ ವೈಜ್ಞಾನಿಕವಾಗಿ ಮೂಢಾಚಾರ ಮೌಢ್ಯ ಅಂತ ಹೇಳ್ತಾರೆ, ಅದು ಮೌಢ್ಯಗಳನ್ನ ನೋಡಿ ಸೈಂಟಿಫಿಕ್ ಆಗಿ ತೆಗಿಬಹುದು ಅಂತ ಹೇಳಿ ಭಾರತ ಜ್ಞಾನ ಮತ್ತು ವಿಜ್ಞಾನ ಜಾಥಾ ಅಂತ ಒಂದಿತ್ತು. ಆ ಒಂದು ಟೈಮಲ್ಲಿ ಸುಮಾರು 1.5 ತಿಂಗಳು ನಾವು ರಾಜ್ಯವ್ಯಾಪಿ ನಾವು ನಮ್ಗೆ ಇದನ್ನ ಮಾಡಿದ್ರೆ, ಆ ಮೌಢ್ಯಗಳು ಏನಂತ ಹೇಳ್ತೇವೆ ಅಂದ್ರೆ ಕೆಲವರು ಈ ಸ್ವಾಮೀಜಿಗಳು ಮೋಸ ಮಾಡೋದು, ಮತ್ತೆ ಈ ಬೂದಿ ಕೊಡೋದು, ಮತ್ತೆ ಇದು ಮಾಡ್ತೀನಿ ಹೇಳೋದು, ಬೆಂಕಿ ಬರೋದು, ಈ ಇದ್ರಲ್ಲಿ ಚೊಂಬನ್ನ ಅಕ್ಕಿ ಹಾಕೊಟ್ಟು ಈ ಚಾಪನಲ್ಲಿ ಎತ್ತೋದು, ಇಂಥವನ್ನೆಲ್ಲ ಇಲ್ಲ ನಿಜ ಖಂಡಿತ ನಾವು ಕಣ್ಣರ ನೋಡಿದ್ಮೇಲೆ ನಮ್ಗೂ ಹೌದು ಇವೆಲ್ಲ ಮೌಢ್ಯಗಳು. ಶಕ್ತಿ ಇರೋದಂತೂ ನಿಜ, ದೇವರಿದ್ದಾನೆ. ಬಟ್ ನಾವು ಬೇರೆ 3ನೇ ವ್ಯಕ್ತಿನ ಆರಿಸ್ಕೋಬೇಕು. ಸೊ ನಮ್ಗೆ ಅವರು ನಿಜವಲ್ಲ ಅದನ್ನ ಆ ಒಂದು ಇದ್ರಲ್ಲಿ ವಿದ್ಯಾರ್ಥಿ ನಮ್ಗೆ ಏನ್ ಮಾಡೋದು, ಹೋರಾಟದ ಗುಣನ ರೂಪಿಸಿದ್ರು ನಮ್ಗೆ. ಆ ಒಂದು ಹೋರಾಟದ ಗುಣನೇ ನಮ್ಗೆ ಏನ್ ಬಂತು, ಈ ಸ್ಥಾನಕ್ಕೆ ಬಂದು ಸೇವೆಗೆ ಬಂದು ನಿಲ್ಲಿಸ್ತು. ನಮ್ಗೇನು ಬೇಸ್ ಹಾಕೊಟ್ಟಿರ್ತಾರೋ ಮೊದಲ ಪಾಠಶಾಲೆ ಮನೆ ನನಗೆ ಮಾಡ್ಕೊಟ್ಟಿತ್ತು. ನಮ್ಮ ಅಣ್ಣ ಅದ್ರಲ್ಲಿ ಏನು SFI ಮತ್ತೆ DFI ಅಂತಿದ್ರು, ಅಲ್ಲಿ ಹೋರಾಟದ ಗುಣ ಅವರಲ್ಲಿತ್ತು. ನಮ್ ದೊಡ್ಡಣ್ಣನೂ ಅಷ್ಟೇ, ಚಿಕ್ಕವರು ಅಷ್ಟೇ, ಲಿಂಗದೇವ್ರವರು ಅಷ್ಟೇ. ಅವ್ರು ಹಾಕೊಟ್ರು, ಅವ್ರ ಬೇಸಲ್ಲ ನಾನು ಬಂದೆ ಅಷ್ಟೇ. ಅವ್ರು ಹಾಕೊಟ್ಟಿತ್ತು ಏನಂದ್ರೆ ಇವತ್ತಿನ ಬೆಳವಣಿಗೆ. ಸೊ ಇವತ್ತು ಕೂಡ ರಸ್ತೆನಲ್ಲಿ ಏನಾದ್ರು ಒಂದು ಕಾಣ್ತು ಅಂದ್ರೆ ಇಮಿಡಿಯೇಟ್ ಫೋಟೋ ಹೊಡಿತೀನಿ, ಇಮಿಡಿಯೇಟ್ ಏನ್ ಮಾಡ್ತೀನಿ, BBMP ಆಪ್ ಅಲ್ಲಿ ಹಾಕ್ತೀನಿ, ಅದನ್ನ ಹಾಕ್ಬಿಟ್ಟು ಅದಕ್ಕೆ ಸ್ಪಾಟ್ ಲೊಕೇಶನ್ ಹಾಕ್ಬಿಟ್ಟು ಬಿಡ್ತೀನಿ. ಅದಕ್ಕೆ 1 or 2 days ಅಲ್ಲಿ ಮಾಡಿಲ್ಲ ಅಂದ್ರೆ ತಿರುಗಿ ರಿಪ್ಲೈ ಕೇಳ್ತೀನಿ, ಯಾಕೆ ಮಾಡಿಲ್ಲ ನೀವು ಅಂತ. ಈಗಿರೋ ಸಮಯ ನನಗೆ ಕಡಿಮೆ ಇರುತ್ತೆ. ನಾನು ಬೆಳಿಗ್ಗೆ ನಾನು 10 ಗಂಟೆಗೆ ಕಚೇರಿಯಲ್ಲಿ ಇರ್ಬೇಕಾಗತ್ತೆ. ಹಾಗಾಗಿ ನಾನು ಕಚೇರಿ ಕೆಲ್ಸಕ್ಕೂ ನಾನು ದ್ರೋಹ ಮಾಡಂಗಿಲ್ಲ. ಇರೋಂತ ಬೆಳಗಿನ ಸಮಯದಲ್ಲಿ ಆ ಕೆಲಸಗಳು ಮಾಡ್ಕೊತಿದ್ದೆ, ಮತ್ತೆ ಸಂಜೆ ಟೈಮ್ ಮಾಡ್ತಾ ಇದ್ದೆ. ಅದ್ರ ನಡುವೆ ಕೆಲವು ಹೇಳ್ಬೇಕಂದ್ರೆ ಈ ಸೋಷಿಯಲ್ ವರ್ಕ್ ಅಲ್ಲಿ ಅವಾಗ ಸರ್ಕಾರದಿಂದ BBMP ಇಂದ ಮೇಯರ್ ಫಂಡ್ ಅಲ್ಲಿ ಹಣ ಬರೋದು. ಕೆಲವು ಹಾರ್ಟ್ ಆಪರೇಷನ್ ಮಾಡಿಸಿದೀನಿ, ನಮ್ಮ ಸಂಗೀತ ಇದರಲ್ಲಿ ಸುಮಾರು ಒಂದು ಮಗುಗೆ ಆಪರೇಷನ್ ಮಾಡಿಸಿದೀನಿ, ಹಾರ್ಟ್ ಆಪರೇಷನ್. ಇನ್ನೊಬ್ಬರಿಗೆ ಕಿಡ್ನಿ ಆಪರೇಷನ್ ಮಾಡಿಸಿದೀನಿ, ಮತ್ತೆ ಹಲವಾರು ಜನಕ್ಕೆ ಮೆಡಿಕಲ್ ಮಾಡಿಸಿದೀನಿ. ಗೌರ್ಮೆಂಟ್ ಇರೋದು ಅವಾಗೆಲ್ಲ ಇವ್ರ್ಯಾರು ನನ್ಗೆ ಸಿಕ್ಕಿರ್ಲಿಲ್ಲ. ನನಗೆ ಗೊತ್ತಿದ್ದ ಒಂದು ಸರ್ಕಾರ ನನ್ನ ಹತ್ರ ಇದ್ದಿದ್ ವಿದ್ಯೆ ಅಷ್ಟೇ.
ಏನು ಅದು ಟೆಕ್ನಿಕ್ ಇತ್ತು, ಎಲ್ಲಿ ಏನ್ ಸಿಗುತ್ತೋ ಅದನ್ನ Correct. ಒಪ್ಪಿಸ್ಬೇಕು ಅನ್ನೋದು. ಅವಕಾಶ ಮಾಡ್ಕೊಂಡು ಮತ್ತೆ, ಬೇರೆಯವ್ರಿಗೆ ಸಹಾಯ ಎಷ್ಟೋ ಮಾಡ್ತಾರೆ. ಮನೆಗಳಿಗೆ ಬಾತ್ರೂಮ್ ಇರಲಿಲ್ಲ, ಟಾಯ್ಲೆಟ್ಸ್ ಇರಲ್ಲ, ಅವ್ರಿಗೆಲ್ಲ ಸಿಗುವಂತ ಒಂದು ಸೌಕರ್ಯ, ಮತ್ತೆ ಅವ್ರಿಗೆ ಸೀಟ್ ಸಿಗಲ್ಲ, ಒಂದು ಸೂರು ಮಾಡ್ಕೊಡುವಂತ ಅದು ಗೌರ್ಮೆಂಟ್ ಇತ್ತು, ಅದೊಂದಿತ್ತು, ಅದನ್ನ ಮಾಡ್ಕೊಡುವಂತದಕ್ಕೆ ಆಗಲಿ ಅದಕ್ಕೆಲ್ಲ ಹೆಜ್ಜೆ ಇಟ್ಟು ಸುಮಾರು ಜನಕ್ಕೆ ಮಾಡಿದ್ದೀನಿ. ಅದು ಮಾಡಿದ್ದೀರಾ? ಅವ್ರು ನೆನೆಸ್ಕೋತಾರೋ ಬಿಡ್ತಾರೋ ಮಾಡ್ತಾ ಬಂದೆ. ಯಾಕಂದ್ರೆ ಇದ್ರೂನು ಪೊಸಿಷನ್ ಅಲ್ಲಿ ಇದ್ರೂನು ಕೆಲವ್ರು ಮಾಡಲ್ಲ ಸರ್, ಮಾಡ್ಬೇಕು ಅನ್ನೋ ಮನೋಭಾವ ಎಲ್ಲಾರ್ಗೂ ಬರಲ್ಲ. ಅದು ತಾವು ಎಲ್ಲಾರ್ಗು ಮಾಡ್ಕೊಟ್ಟಿದ್ದೀರಾ, ಬೇರೆ ಬೇರೆ ಫೀಲ್ಡ್ ಅಲ್ಲಿ, ಅದೇ ಹಾರ್ಟ್ ಆಪರೇಷನ್, ಬೇರೆ ಬೇರೆ ಸರ್ವಿಸ್ ಗಳೆಲ್ಲ ಮಾಡ್ಕೊಟ್ಟಿದ್ದೀರಾ. ಯಾವ ಐ ಮೀನ್ ಯಾವ ಆರ್ಗನೈಸೇಷನ್ ನಿಮ್ಗೆ ಗುರುತಿಸಿ ಯಾವ್ದಾದ್ರು ಸಂಸ್ಥೆಯಿಂದ ನಿಮ್ಗೆ ರೆಕಗ್ನಿಷನ್ ಮಾಡಿದಾರಾ ಈ ಸರ್ವಿಸ್ ನೀವು ಮಾಡಿದಕ್ಕೆ? ಇಲ್ಲ, ಈ ಸರ್ವಿಸ್ ನಾನು ಮಾಡ್ತಾ ಬಂದಿದ್ದೀನಿ, ಯಾರು ಕೂಡ ಗುರ್ತು ಅಂತೂ ಮಾಡ್ಲೇ ಇಲ್ಲ. ಓಕೆ. ನೋಡಿ, ಸಾಧನೆ ಅನ್ನೋದು ಏನಾಗತ್ತಂದ್ರೆ, ನಮ್ ತಂದೆಯವರು ಕೆಂಪೇಗೌಡ ಪ್ರಶಸ್ತಿ ಆಗಲಿ ಇದನ್ನ ರಾಜ್ಯ ಪ್ರಶಸ್ತಿ ತಗೋಬೋದಾಯ್ತು, ಗುರುತಿಸ್ಲಿಲ್ಲ. ಅಪ್ಲಿಕೇಶನ್ ಹಾಕೊಂಡ್ರು, ಅಷ್ಟೆಲ್ಲಾ ಮಾಡಿದಾರೆ. ಅವ್ರ ಸಾಧನೆಗಳನ್ನ ಹೇಳ್ತಾ ಹೋದ್ರೆ ಒಂದು ಎರಡಲ್ಲ, ಅವ್ರ ಇಟ್ಟಿರೋ ದಾಖಲೆಗಳು ಅಷ್ಟು ಸಬ್ಮಿಷನ್ ಮಾಡಿದ್ರು. ಶ್ರೀನಿವಾಸ ಪ್ರಸಾದ್ ಅವರು ಸೆಂಟ್ರಲ್ ಮಿನಿಸ್ಟರ್, ಗುಂಡೂರಾವ್ ಅವರು ಮಿನಿಸ್ಟರ್ ಆಗಿದ್ರು, ಮತ್ತೆ ಸುರೇಶ್ ಕುಮಾರ್ ಅವರು ಮಿನಿಸ್ಟರ್ ಆಗಿದ್ರು, ಅವ್ರ ಹಿಂದೆ ಇದ್ದವರೆಲ್ಲ ಸುಮಾರು ಜನ ಇದ್ರು. ಯಾರು ಕೂಡ ನೋಡಿ, ಏನಾಗತ್ತೆ ಈ ನೀವು ಅಪ್ರೋಚ್ ಪ್ರಶಸ್ತಿಗಳ ಮಾಡಿಲ್ವಾ? ಹಾಕಿದ್ರು, ಓಕೆ. ಕೊಟ್ಟಿಲ್ಲ. ಅಲ್ಲಿ ಏನಾಗತ್ತೆ, ನಿಮಗೆ ಗೊತ್ತಿರುತ್ತೆ, ಅಂದ್ರೆ ಮೇಲ್ ಏನ್ ಹೇಳ್ತಿರೋದು, ಪ್ರಬಲವಾದ ವ್ಯಕ್ತಿಗಳಿಗೆ ಇನ್ಫ್ಲೂಯೆನ್ಸ್ ಅಂತ ಏನ್ ಹೇಳ್ತಾರೋ ಅವ್ರಿಗೆ ಮಾತ್ರ ಜಾಸ್ತಿ ನಡೆಯೋದು. ಇನ್ಫ್ಲೂಯೆನ್ಸ್ ಜಾಸ್ತಿ ನಡೆಯೋದು ಆಯ್ತರ. ಹಾಗಾಗಿ ನಮ್ ತಂದೆಗೂ ಅಲ್ಲಿ ಮೋಸ ಆಯ್ತು, ನನ್ಗೂ ಕೂಡ ನಾನು ಮಾಡ್ತಾ ಬಂದೆ. ನಮ್ ತಂದೆನೂ ಏನೋ ಅದನ್ನ ಸಿಗ್ಲೇಬೇಕಂತ ಮಾಡ್ದವ್ರಲ್ಲ, ಅವ್ರ ಮನಸ್ ತೃಪ್ತಿ ಅಲ್ಲ. ಇತ್ತೀಚೆಗೆ ನಿಮ್ಮನ್ನ ಯಾರು ಗುರುತಿಸಿಲ್ವಾ? ಹೇಳ್ತಾ ಬರ್ತೀನಿ ಅದನ್ನ ಆಯ್ತರ. ಆ ನಂತರ ನನಗೆ ಏನಾಯ್ತು, ತಾವೇನೋ ತಂದಿದ್ದೀರಾ ಮೇಡಮ್, ಹೌದು ಹೌದು. ನೋಡಿ, ನನಗೆ ಆ ನಂತರ ನನ್ನ ಒಡನಾಟ ನೋಡಿ, ಅವರು ನನಗೆ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಇಂದ ಸ್ಟೇಟ್ ಕೋಆರ್ಡಿನೇಟರ್ ಒಂದು ಪೋಸ್ಟ್ ಅನ್ನ ಕ್ರಿಯೇಟ್ ಮಾಡಿದ್ರು. ಸ್ಟೇಟ್ ಕೋಆರ್ಡಿನೇಟರ್ ಸ್ಟೇಟ್ ಕೋಆರ್ಡಿನೇಟರ್ ನೋಡಿ, ನನ್ನ ವ್ಯಕ್ತಿತ್ವ ನನ್ನ ಜೊತೆ ಇದ್ದವ್ರಿಗೆ ಗೊತ್ತಿರ್ಲಿಲ್ಲ, ನನ್ನ ಒಡನಾಟದಲ್ಲಿದ್ದ ಎಷ್ಟೋ ಜನಗಳಿಗೆ ಗೊತ್ತಿರ್ಲಿಲ್ಲ. ಕೇವಲ ನನಗೆ ಅನ್ನಿಸ್ತಂಗೆ ಒಂದು 3 ತಿಂಗಳು ಇರ್ಬೇಕಲ್ಲ ನನ್ನ ವ್ಯಕ್ತಿ ಮತ್ತೆ ವ್ಯಕ್ತಿತ್ವ ಅರ್ಥಮಾಡೋರಲ್ಲಿ. ನನ್ನ ಹೃದಯ ಏನು ಮತ್ತೆ ನನ್ನ ಹೃದಯ ಶ್ರೀಮಂತಿಗೆ ಅವ್ರು ಏನಂತ ನನ್ನ ತಿಳ್ಕೊಂಡು ಸರ್ವೆ ಮಾಡಿದ್ರು ಮತ್ತೊಂದು ಗೊತ್ತಿಲ್ಲ, ವ್ಯಕ್ತಿ ನೋಡೋದನ್ನ ಗೊತ್ತಿಲ್ಲ. ಈ ಒಂದು ಪೋಸ್ಟ್ ನನಗೆ ನೀಡಿದ್ರು. ಅಂದ್ರೆ ನಾನು ಮಾಡ್ತೀನಿ ಅನ್ನೋ ಒಂದು ಕೆಪಾಸಿಟಿ, ಕಾನ್ಫಿಡೆನ್ಸ್ ಅವ್ರಿಗೆ ಯಾಕೆ ಬಂತು ಅಂತ ನನಗೂ ಗೊತ್ತಿಲ್ಲ. ಸೊ ಅವ್ರು ನನಗೆ ಕೊಟ್ಟಿದ್ದಾರೆ, ಆ ಜವಾಬ್ದಾರಿನ ನಾನು ನಿಭಾಯಿಸ್ಬೇಕು ಅಂತ ನನ್ನೊಂದು ಗುರಿ ಇದೆ. ಎಲ್ಲೂ ಕೂಡ ಅವ್ರು ಕೊಟ್ಟಿರುವಂತ ಒಂದು ಇದಕ್ಕೆ ವ್ಯಕ್ತಿತ್ವ, ಅವರ ವ್ಯಕ್ತಿತ್ವನ ಕಳಿದೆ, ನನ್ನ ವ್ಯಕ್ತಿತ್ವಕ್ಕೂ ನಾನು ಮೋಸ ಮಾಡ್ಕೊಳ್ದೆ ಕೆಲಸ ಮಾಡ್ಬೇಕಾಗಿದೆ. ಹಾಗಾಗಿ ಆ ಜವಾಬ್ದಾರಿ ನನ್ನ ಹೆಗಲು ಹೊರಿಸಿದ್ದಾರೆ, ಅದನ್ನ ನಾನು ನಿಭಾಯಿಸ್ತೀನಿ ಅಂತ ಅನ್ಕೊಂಡಿದ್ದೀನಿ. ಆ ಶಕ್ತಿನ ನಮ್ಮ ಅಪ್ಪ ಅಮ್ಮ ಸುಮಾರು ಸಂಸ್ಥೆಗಳಿಂದ ನನಗೆ ನೋಡಿ ಮತ್ತೊಂದು ವೆಲ್ಫೇರ್ ಇದರಿಂದ ಮತ್ತೊಂದು ಪೋಸ್ಟ್, ಸಂಗೀತದ ಬಗ್ಗೆನೆ ನನಗೆ ಮತ್ತೊಂದು ಪೋಸ್ಟ್ ಅನ್ನ ನೀಡಿದ್ರು. ಯಾವುದೇ ಒಂದು ಹುದ್ದೆಗಳನ್ನ ತಗೋಬೇಕು ಅಂದಾಗ್ಲೂ ಕೂಡ ಅದನ್ನ ನಾವು ಆ ಹುದ್ದೆಗೆ ನಾವು ಶ್ರದ್ಧೆ ವಹಿಸಿ ಕೆಲಸ ಮಾಡಬೇಕಾಗುತ್ತೆ. ಐಡಿ ಕೊಟ್ಬಿಟ್ಟಿದ್ದಾರೆ, ಐಡಿ ಕಾರ್ಡ್ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿ ಅದನ್ನ ಜಸ್ಟಿಫಿಕೇಶನ್ ಮಾಡಿ ಕೆಲಸ ಮಾಡಿ ಇಲ್ಲ, ನಾನು ಹೇಳ್ತೀನಿ ಅದನ್ನ, ಇದು ಕೊಟ್ಟಿದ್ದಾರೆ ನನಗೆ ಅಧಿಕಾರ ಅಂತ ಹೇಳ್ಬಿಟ್ಟು ಮಿಸ್ಬಿಹೇವಿಯರ್ ಮಾಡಬಾರ್ದು. ಜವಾಬ್ದಾರಿಗಳನ್ನ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ಇಂದ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಆಗಿದ್ದೀರಾ ಇದರಲ್ಲಿ? ಖಂಡಿತ ನೀಡಿದ್ದಾರೆ. ಸಾಂಸ್ಕೃತಿಕ ಕಾರ್ಯದರ್ಶಿ ಅಂತ ಕೊಟ್ಟಿದ್ದಾರೆ. ಸಾಂಸ್ಕೃತಿಕ ಕಾರ್ಯದರ್ಶಿ ಕೊಟ್ಟಿರೋದಕ್ಕೆ ಆ ಒಂದು ಸಾಂಸ್ಕೃತಿಕ ವಿಭಾಗದಲ್ಲಿ ಏನೇನು ನಡೆಯುತ್ತೋ ಆ ಒಂದು ಕೆಲಸದ ಜವಾಬ್ದಾರಿಗಳು ನನಗೆ ಕೊಟ್ಟಿದ್ದಾರೆ ರಾಜ್ಯವ್ಯಾಪಿ. ಅದನ್ನು ಕೂಡ ನಾನು ನಿಭಾಯಿಸುವಂತ ಕೆಲಸ ನಾನು ಮಾಡ್ತೀನಿ ಅಂತ ತಂದ್ರಲ್ಲಿ ಹೇಳ್ತೀನಿ. ಸಂಸ್ಥೆಗಳು ನಿಜವಾಗ್ಲೂ ಗುರುತಿಸಿದ್ದು ಹೆಮ್ಮೆ ಅನ್ಸುತ್ತೆ. ಅವರ ಒಡನಾಟ ನಮ್ಗೆ ಸಿಕ್ಕಿದ್ದು ಇನ್ನೂ ಒಳ್ಳೇದಂತ ಅನ್ಸುತ್ತೆ. ಹಾಗಾಗಿ ಮತ್ತೆ ನಾನು ಕೆಲವು ದಾಖಲೆಗಳನ್ನ ತೋರಿಸ್ತೀನಿ. ಇದು ತಪ್ಪಾಗಿ ಯಾರು ಇದು ಮಾಡ್ಕೊಬೇಡ್ರಿ. ನಮ್ಮ ತಂದೆ ಸಾಧನೆಗಳನ್ನ ನಾನು ತೋರ್ಸ್ಕೊಳ್ಳಬೇಕಾಗತ್ತೆ. ಇದು ನಮ್ಮ ತಂದೆಯವರು ಪಡೆದಿರುವಂತದ್ದು 4ನೇ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ನಮ್ಮ ತಂದೆ ಭಾಗವಹಿಸಿದ ಒಲಿಂಪಿಕ್ ಅಲ್ಲಿ. ಇದು ನಮ್ಮ ತಂದೆಯ ಸಾಧನೆ, ಹೇಳ್ಕೋಬೇಕಾಗತ್ತೆ ಇದನ್ನ. ಯಾಕೆಂದ್ರೆ ನಮ್ಮ ತಂದೆ ಸಾಧನೆ ಎಷ್ಟಿರುತ್ತೆ ಅಂತ ನೋಡಿ, ಮೈಸೂರಲ್ಲಿ ನಡೀತದೋ ಒಲಿಂಪಿಕ್ ಸಾಧನೆಯನ್ನ ಅದು. ಸೊ ಇದು ನಮ್ಮ ತಂದೆಯವರು ಆಕಾಶವಾಣಿ ಕಲಾವಿದರಾಗಿದ್ರು. ಆಕಾಶವಾಣಿ ಅವ್ರಿಗೆ ಕರೆ ಮಾಡಿರೋದನ್ನ ನಮ್ಮ ತಂದೆಯವರು ಕೂಡಿಟ್ಕೊಂಡಿರುವಂತದ್ದು. ಇಲ್ಲಿ ಕೆಲವೇ ನಾನು ದಾಖಲೆಗಳ ತಂದಿದ್ದೀನಿ, ಇನ್ನು ಸಾಕಷ್ಟಿದೆ. ನಮ್ಮ ತಂದೆಯವರು
ಶ್ರೀ ಕುವೆಂಪು ಅವರ ಒಡನಾಟದಲ್ಲಿದ್ರು. ಅವರು ಅದರಿಂದ ಬಲ್ಲವರು. ಮತ್ತೆ ಕರ್ನಾಟಕ ವಿದ್ಯುಚ್ಛಕ್ತಿ ಮಂಡಳಿಯಲ್ಲಿ ನಮ್ಮ ತಂದೆ ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿದ್ರು. ಅಲ್ಲಿ ಕಾರ್ಯಕ್ರಮಗಳನ್ನ ನಿಭಾಯಿಸ್ತಿದ್ರು. ಅಲ್ಲಿ ಅಂತ ನಡೆದಂತ ಸ್ಥಳಗಳಲ್ಲಿ ಕುವೆಂಪು ಅವರು ಕರ್ಸ್ಕೊಳ್ಳೋದು ಮತ್ತೆ ಇನ್ನಿತರ ಕವಿಗಳನ್ನ ಕರ್ಸೋದು ಆ ಒಂದು ಕೆಲಸಗಳನ್ನ ಮಾಡ್ತಾ ಇದ್ರು. ಹೀಗಾಗಿ ಇದು ನಮ್ಮ ತಂದೆಯವರು ಪಡೆದಿರುವಂತ ಪ್ರಶಸ್ತಿ ಪತ್ರಗಳು ಒಂದೊಂದನ್ನು. ಕೆಂಪೇಗೌಡ ಎಷ್ಟು ಜೋಪಾನವಾಗಿ 2005 ಅಲ್ಲಿ ಕೊಟ್ಟಿರೋದು, ಎಷ್ಟು ಜೋಪಾನವಾಗಿ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಇಲ್ಲ, ಇದು ನಮ್ಮ ತಂದೆ ಕೂಡಿಕೊಂಡಿದ್ದಂಥದ್ದು. ಅಂದ್ರೆ ಅವ್ರು ಇಟ್ಟಿದ್ರು, ಅದನ್ನ ನಾನು ಕಳಿಬಾರ್ದು ಅಂತ ಹೇಳಿ ನನ್ನ ಮನೆಯವರು ಕೆಂಪೇಗೌಡ ಉತ್ಸವದಲ್ಲಿ ಕೊಟ್ಟಿರೋಂತ ಪತ್ರ ಇದು. ನೋಡಿ, ಜಾನಪತ್ರಿಕೆ ಕಲಾ ಸಂಘ ಅಂತ ಹೇಳಿ ಸುಮಾರು ಜಾನಪದ ಸಾಂಸ್ಕೃತಿಕ ಕಲಾ ಸಂಘ. ನೋಡಿ, ಗುರುವರ ಪ್ರತಿಷ್ಠಾನ ಅಂತ ಹೇಳಿ, ಶಕ್ತಿ ಗಣಪತಿ ಬನಶಂಕರಿ ಶ್ರೀ ರಾಮಾಂಜನೇಯ ಸ್ವಾಮಿ ದೇವಸ್ಥಾನ ನಮ್ಮ ತಂದೆಯವರು. ನೋಡಿ, ಹೇಳಿದ್ರಲ್ಲ ಭಾರತದಲ್ಲಿ ಎಷ್ಟು ದಿನ ಇದಾವೆ ಅಷ್ಟು ದಿನ ನಾವು ನೋಡಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಟ್ರಸ್ಟ್ ಜಾನಪದ ಕಲಾ ಸಂಘ. ನೋಡಿ, ಪ್ರಶಸ್ತಿಗಳು ಪತ್ರಗಳು ಹೇಗಿದೆ ನೋಡಿ ಮೇಡಮ್, ಹೇಗಿದೆ ಆ ಕಾಲದಲ್ಲಿ ನೋಡಿ. ನೋಡಿ, ಒಂದೊಂದು ಕೂಡ ಗ್ರೇಟ್ ಆಫ್ ಯುವರ್ ಫಾದರ್ಸ್ ಅಚೀವ್ಮೆಂಟ್ಸ್. ಇದನ್ನೆಲ್ಲ ನೋಡಿದಾಗ ನಮ್ಮ ಜವಾಬ್ದಾರಿಗಳೇನಾಗತ್ತೆ. ಹೌದು, ಕರ್ನಾಟಕ ವಸ್ತು ಪ್ರದರ್ಶನ ಮೈಸೂರಿನಲ್ಲಿ ದೊಡ್ಡಕೆರೆ ಮೈದಾನದಲ್ಲಿ, ಅಲ್ಲಿ ಕಾರ್ಯಕ್ರಮ ಅವ್ರು ನೋಡಿರೋದು. ದಸರಾದಲ್ಲಿ ಇರೋದು, ದಸರಾದಲ್ಲಿ. ಸೊ ಇದು ನೋಡಿ, ಇದೊಂದು ಪ್ರಶಸ್ತಿ. ಒಂದೊಂದು ಇದನ್ನು ಪ್ರಥಮ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಎಲ್ಲ ಸಂಸ್ಥೆಗಳು ಅವ್ರನ್ನ ಗುರುತಿಸಿದ್ದಾರೆ. ಅವರ ಮಗನಾಗಿ ನಾನು ಒಂದು ಸ್ವಲ್ಪನಾರು ಮಾಡಲ ತಪ್ಪ, ಇದನ್ನ ನಾನು ಪ್ರೇರಣೆ. ಹಾಗಾಗಿ ನಾನು ಇಲ್ಲಿ ತನಕ ಬರೋಕ್ ಸಾಧ್ಯ ಆಯ್ತು ಅಂತ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಖುಷಿ ಆಯ್ತು ಸರ್. ನಿಮ್ಮ ಈ ತಂದೆಯವ್ರ ಬಗ್ಗೆ, ನಿಮ್ಮ ಬಗ್ಗೆ, ನೀವ್ ಮಾಡ್ತಾ ಇರೋಂತ ಸೇವೆ ಬಗ್ಗೆ ಹಾಗೆ ನಮ್ಗೆಲ್ಲ ತಿಳಿಸ್ಕೊಟ್ಟಿದ್ದೀರಾ, ಬಹಳ ಖುಷಿ ಆಯ್ತು. ನನ್ಗೆ ಇನ್ನೊಂದು ಆಸೆ ಏನಂದ್ರೆ, ನೀವು ಗಾಯಕರಂತ ಕೇಳಿದ್ದೀನಿ ನಾನು, ತುಂಬಾ ಚೆನ್ನಾಗಿ ಹಾಡು ಹೇಳ್ತೀರಾ ಅಂತ ಕೂಡ ನಾನು ಕೇಳಿದ್ದೀನಿ. ನಮ್ಗೋಸ್ಕರ, ನಮ್ಮ ವೀಕ್ಷಕರಿಗೋಸ್ಕರ ಒಂದ್ 2 ಲೈನ್ ಸರ್. ಯಾವ ಗೀತೆ ಹೇಳ್ಬೇಕನ್ನೋದೇ ಒಂದು, ನೀವ್ ಯಾವ್ದಾದ್ರು ನಿಮ್ಗೆ ಇಷ್ಟವಾದ ಗೀತೆನೆ ಹಾಡಿ ಸರ್, ಪರವಾಗಿಲ್ಲ ಸರ್. ಮೊಬೈಲ್ ನೋಡ್ಕೊಂಡೆ 1-2 ಸಾಲ ಹಾಡಿ, ನಮ್ಮ ವೀಕ್ಷಕರಿಗೂ ಖುಷಿ ಆಗುತ್ತೆ ಸರ್. ಸರಿ, ನನಗೆ ಬಹಳ ಇಷ್ಟವಾದದ್ದು ನನ್ನ ತಾಯಿ, ನಮ್ಮ ಕುಟುಂಬ. ನಮ್ಮ ತಾಯಿ ಬಗ್ಗೆ ಒಂದ್ 2 ಲೈನ್ ಹಾಡ್ತೀನಿ. ಅಮ್ಮ ಎಂದರೆ ಏನೋ ಹರ್ಷವೋ ನಮ್ಮ ಪಾಲಿಗೆ, ಅವಳೇ ದೈವವೋ. ಅಮ್ಮ ಎಂದರೆ ಎಲ್ಲ ಮರೆತೆವೋ ಎಂದು ಕಾಣದ ಸುಖವ ಕಂಡೆವು. ಅಮ್ಮ ಎಂದರೆ ಏನೋ ಹರ್ಷವೋ ನಮ್ಮ ಪಾಲಿಗೆ, ಅವಳೇ ದೈವವೂ. ಸೂಪರ್ ಸರ್, ಒಳ್ಳೆ ವಾಯ್ಸ್ ಕೂಡ ಇದೆ. ಅಮ್ಮಂದು ಎಮೋಷನಲ್ ಆಗ್ರಿ ಅನ್ಕೋತೀನಿ ನಾನು. ಡಿಪ್ರೆಸ್ ಆಗ್ಬಿಡ್ತೀವಿ, ಹೆಚ್ಚಾಡಕ್ ಹೋಗಲ್ಲ. ಮತ್ತೆ ಇನ್ನೊಂದು, ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ, ನಮ್ಮ ಸಂಸಾರ ಆನಂದ ಸಾಗರ. ಸೂಪರ್ ಸರ್, ಸೂಪರ್. ಒಳ್ಳೆ ನಿಮ್ ವಾಯ್ಸ್ ತುಂಬಾನೇ ಚೆನ್ನಾಗಿದೆ ಸರ್, ತುಂಬಾನೇ ಧನ್ಯವಾದಗಳು. ಯಾಕಂದ್ರೆ ನನಗೆ ನನ್ನ ತಾಯಿ ನಮ್ಮ ಸಂಸಾರ ಅದನ್ನ ಬ್ಯೂಟಿಫುಲ್ ಬ್ಯೂಟಿಫುಲ್. ಹಾಗಾಗಿ ನನಗೆ ಒಬ್ಬನೇ ಇದ್ದಾಗ ಅಂತ ಕೇಳುವಂತ ಗೀತೆಗಳು, ಮತ್ತೆ ಅದನ್ನ ಅನುಭವಿಸಿ ಮನಸ್ಸು ತೋರಂತ ಗೀತೆಗಳಿವೆ. ಹಾಗಾಗಿ ಸರ್, ಇದುವರೆಗೂ ನಿಮ್ಮ ಪರಿಚಯ, ನಿಮ್ಮ ಕುಟುಂಬದ ಪರಿಚಯ, ನಿಮ್ಮ ಅಚೀವ್ಮೆಂಟ್ಸ್ ಅಂದ್ರೆ ನೀವ್ ಹೇಗೆ ಮೇಲೆ ಬಂದ್ರಿ, ನೀವ್ ಹೇಗೆ ಗುರ್ತಿಸ್ಕೊಂಡ್ರಿ, ನೀವ್ ಹೇಗೆ ಗಾಯಕರಾದ್ರಿ, ನಿಮ್ಮ ಫೌಂಡೇಶನ್ ಅಂದ್ರೆ ನಿಮ್ಮ ಅಕ್ಷಯ ಫೌಂಡೇಶನ್ ಇಂದ ಹೇಗೆ ಕೆಲಸಗಳು ಮಾಡ್ಕೊಂತ ನಿಮ್ಮನ್ನ ಗುರ್ತಿಸ್ತಾ ಬಂದ್ರು, ಈ ಎಲ್ಲ ನಮ್ಮ ಪರಿಚಯ ಮಾಡ್ಕೊಟ್ರಿ ನಮ್ಮ ವೀಕ್ಷಕರಿಗೆ. ನಿಮ್ಮ ಹ್ಯಾಪಿಯೆಸ್ಟ್ ಸರ್, ನಿಮ್ಮ ಕತೆ ಗೀತಾ ಜೊತೆ ಇಷ್ಟೊಂದು ಹಂಚ್ಕೊಂಡಿದ್ದೀರಾ. ನಿಮ್ಮ ಇದು ನಮ್ಮ ಸಂಸ್ಥೆಗೆ, ಜನಗಳಿಗೆ ತಿಳಿಸ್ಕೊಡುವಂತ ಹಿತನುಡಿಗಳು ಸರ್. ಮೇಡಮ್ ಅವ್ರೆ, ಏನಂದ್ರೆ ಈಗ ಯಾವುದೇ ಆಗಲಿ ಸಾಧನೆಗಳ ಮತ್ತೆ ಮತ್ತೊಂದು ಮಾಡ್ಬೇಕು ಅಂದಾಗ ನಮ್ಮಲ್ಲಿ ಮೊದಲು ಬರ್ಬೇಕಾಗಿರೋದು ಏನಂದ್ರೆ, ನಮ್ಮ ತಂದೆ ತಾಯಿಯನ್ನ ಮತ್ತೆ ಅವ್ರನ್ನ ಗೊತ್ತುಕೊಂಡು ಅವ್ರ ಜೊತೆ ಇಟ್ಕೋಬೇಕು. ನಾವು ಸಾಧನೆ ಮಾಡ್ಬೇಕಾದಾಗ ನಮ್ಗೆ ಯಾರೋ ಬಂದು ನಮ್ಗೆ ಸರ್ಕಾರೇತರ ಸಂಸ್ಥೆಗಳಾಗಲಿ ಗೆಳೆಯ ಮಾಡ್ತಾನೆ, ಫ್ರೆಂಡ್ ಮಾಡ್ತಾರೆ, ಇನ್ನೊಬ್ರು ಮಾಡ್ತಾರೆ. ನಿಮ್ಮ ಸಾಧನೆ ಮಾಡ್ಬೇಕಾದಾಗ ನಿಮ್ಮ ಮನೆಯಿಂದನೇ ನೀವು ಮಾಡ್ಬೇಕಾಗತ್ತೆ. ಯಾಕಂದ್ರೆ ತಾಯಿ ತಂದ್ರೆ ನಿಮ್ಗೆ ಮೊದಲನೇ ಗುರು, ಅವರೇ ನಿಮ್ಗೆ ಆಶೀರ್ವಾದ ಮಾಡೋದು. ಯಾರೋ ಬಂದು ನಿಮ್ಗೆ
ಬೆಳಿತೀನಿ ಅಂದಾಗ ಸಾವಿರ ತೊಡಕುಗಳಿರ್ತವೆ, ಇಷ್ಟಂತ ಹೇಳಕ್ ಬಯಸ್ತೀನಿ. ಯಾಕಂದ್ರೆ ಯಾರು ಕೂಡ ನೋಡಿ, ಹಣ ಇದ್ದಾಗಿರುವಂತ ಸ್ನೇಹಿತರು, ಹಣ ಹೋದಾಗಿರುವಂತ ಸ್ನೇಹಿತರು, ಎರಡೂ ನಾವು ನೋಡಿದೀವಿ. ಎಲ್ಲರೂ ನೋಡಿದಾರೆ, ಎಲ್ಲರೂ ಅವ್ರವ್ರ ಜೀವನದಲ್ಲಿ ಇರ್ತದೆ. ಯಾಕೆಂದ್ರೆ ಎಲ್ರು ಒಳ್ಳೇದಾಗ್ಬೇಕಂತಲ್ಲ, ಎಲ್ಲಾರು ನಿಮ್ಮ ಬೆಳವಣಿಗೆ ಇಷ್ಟ ಪಡ್ಬೇಕು ಅಂತಲ್ಲ, ಸಮಾಜದಲ್ಲಿ ಬೆಳೆಯೋರ್ನ ತುಳಿಯೋರೇ ಜಾಸ್ತಿ ಇರ್ತಾರೆ. ಹಾಗಿದ್ದಾಗ ಏನ್ ಮಾಡ್ಬೇಕಾದ್ರೆ ನಮ್ಮ ತಾಯಿ ತಂದೆ ನೋಡಿ, ನೀವು ಮಗ ಬೆಳಿತೀರಿ, ಸಂತೋಷ ಪಡ್ತಾರೆ. ಕೆಟ್ಟರು ತಾಯಿ ಹೇಳ್ತಾರೆ. ಹೇಗೆ ಅಂದ್ರೆ ನೋಡಿ, ನಮ್ಗೆ ಹುಷಾರಿಲ್ಲ ಅಂದ್ರೆ ನಮ್ಮ ಸ್ನೇಹಿತರು ಮೊದ್ಲು ಬರಲ್ಲ. ನಮ್ಮ ತಾಯಿಗೆ 78 ವರ್ಷ, ಏನ್ ಮೇಡಮ್ 78 ವರ್ಷ ಮುಂಚೆ ಹುಷಾರ್ ತಪ್ಪಿ ಮನೇಲಿ ಮಲಗಿದ್ದೀನಿ, ಮಾಡಿ ಮೇಲಿದ್ದೀನಿ. 78 ವರ್ಷ ಅವ್ರು ಮೆಟ್ಲತ್ತಕ್ಕಾಗಲ್ಲ, ಹತ್ಕೊಂಡ್ ಬಂದಿ, ಮಗನೇ ಏನಾಯ್ತು ಮಗನೇ, ಏನಾಯ್ತು ಮಗನೇ ಅಂತ. ಎಷ್ಟು ಜನ ಫ್ರೆಂಡ್ಸ್, ಎಷ್ಟು ಜನ ಫ್ರೆಂಡ್ಸ್ ಇದ್ರೆ ಏನ್ ಮೇಡಮ್, ಯಾರು ಬಂದ್ರು, ಹುಷಾರಿಲ್ಲ ಅಂತ ಗೊತ್ತಿದೆ, ಬರ್ಲಿಲ್ಲ. ನನ್ ತಾಯಿ ಬಂದ್ರು, ನನ್ ತಂದೆ ಇದ್ರೆ ತಂದೆನೂ ಬಂದಿರೋರು, ನನ್ ತಂದೆ ಮೇಲಿದನು ಕೂಡ ಅಲ್ಲಿಂದ ಆಶೀರ್ವಾದ ಮಾಡಿದ್ರು. ನಮ್ಮಣ್ಣ ಇದ್ದಾಗ ನನ್ನ ಕಾಪಾಡರು ನಮ್ಮಣ್ಣ. ಅವ್ರುಗಳ ನೋಡಿ, ಮನೆಯಿಂದ ನಾವು ಮೊದ್ಲು ನಮ್ಮ ಮನೆಯಿಂದನೇ ಶುರು ಮಾಡ್ಬೇಕು. ಏನೇ ಮಾಡ್ಬೇಕು ನಮ್ಮ ಮನೆ, ನಮ್ಗೆ ತಾಯಿ ತಂದೆ ನಮ್ಮಣ್ಣ, ನಮ್ಮ ಒಂದು ಕುಟುಂಬ ಏನಿದೆ, ನಮ್ಮ ಕುಟುಂಬ ನಮ್ಮನ್ನ, ಅದನ್ನು ನಾವು ಬೇಸಿಕ್ಕೊಂಡು ಮುಂದೆ ಬಂದಾಗ ನಾವು ನೋಡಿ, ಒಂದು ಅಚೀವ್ಮೆಂಟ್ ಅಂತ ಮಾಡಕ್ ಹೊರಟಾಗ, ನಾನು ಬೆಂಗಳೂರಲ್ಲಿ ಇಡೀ ಕರ್ನಾಟಕದಲ್ಲಿ ಮತ್ತೆ ಏನೇ ಒಂದು ಸಾಧನೆ ಮಾಡ್ಬೇಕಂತ ಹೊರಟಾಗ ಏನಾಗತ್ತೆ, ಇದನ್ನೆಲ್ಲ ತಗೊಂಡ್ ಬಂದಾಗ ನಾವು ರಾಷ್ಟ್ರ ಮಟ್ಟದಲ್ಲಿ ಹೋಗ್ಬೋದಾಗತ್ತೆ. ಆತರ ಒಂದು ಸಾಧನೆಗಳನ್ನ ನಾನು ಮಾಡಿದೀನಿ ಅಂತ ಅನ್ಕೊಂಡಿದೀನಿ. ಹಾಗಾಗಿ ಯಾವುದೇ ಕಾರಣಕ್ಕೂ ತಾಯಿ ತಂದೆನ ಹೊರಗಡೆ ಬಿಡೋದೇ ಆಗ್ಲಿ, ಮತ್ತೊಂದೇ ಆಗ್ಲಿ ಮಾಡ್ಬೇಡಿ. ಇರೋ ತನಕ ಕೊನೆಯವರೆಗೂ ಅವ್ರನ್ನ ಪಾಲನೆ ಮಾಡಿ, ಯಾಕೋ ಅಷ್ಟು ಕೊಡಿ, ಏನು ಅವ್ರೇನು ಇಂಥದ್ದೇ ಬೇಕು ಅಂತ ಕೇಳಲ್ಲ. ಅವ್ರ ಪ್ರೀತಿನ ಕಳ್ಕೊಬೇಡಿ ನೀವು. ಯಾರು ಕೂಡ ಈಗ ಸಿಗೋಂತ ತಾತ್ಕಾಲಿಕ ಆ ಕ್ಷಣದ ಪ್ರೀತಿಗನ್ನ ಇಷ್ಟಪಡಬೇಡಿ. ಹಣದಿಂದ ಬರುವಂತ ಸುಖನ ಸ್ವೀಕಾರ ಮಾಡಬೇಡಿ, ಗುಣದಿಂದ ಬರುವಂತ ಪ್ರೀತಿನ ಸ್ವೀಕಾರ ಮಾಡಿ. ಒಳ್ಳೊಳ್ಳೆ ಸ್ನೇಹಿತರಿದ್ದಾರೆ, ಅವ್ರನ್ನ ಗುರುತಿಸಿ, ಹೊಗಳೋರ್ನ ಮೊದಲು ದೂರ ಇಡಿ, ನೇರವಾಗಿ ಮಾತಾಡೋರ್ನ ಸ್ವೀಕಾರ ಮಾಡಿ ಅಂತ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಮೇಡಮ್. ಧನ್ಯವಾದಗಳು ಸರ್, ನಿಜಕ್ಕೂ ಒಳ್ಳೆ ಮಾತನ್ನ ಹೇಳಿದ್ದೀರಾ. ವೀಕ್ಷಕರಿಗೆ ನಮ್ಮೊಟ್ಟಿಗೆ ಇಷ್ಟೊತ್ತು ಕೂತು ನಿಮ್ಮನ್ನ ಕಷ್ಟ ಸುಖನೆಲ್ಲ ಹಂಚ್ಕೊಂಡಿದ್ದೀರಾ. ನಮ್ಮ ಚಾನಲ್ ಕಡೆಯಿಂದ ನಿಮ್ಗೊಂದು ಚಿಕ್ಕ ಕಾಣಿಕೆ ಸರ್. ನಮ್ಮ ವೀಕೆಂಡ್ ನ್ಯೂಸ್ ಚಾನಲ್ ವತಿಯಿಂದ ಒಂದು ರಾಯರ ನೆನಪಿನ ಕಾಣಿಕೆ ಕೂಡ ಸರ್ ನಿಮ್ಗೆ. ಧನ್ಯವಾದಗಳು. ಹಾಗೂ ನಮ್ಮ ಆರ್ಗ್ಯಾನಿಕ್ ಪ್ರಾಡಕ್ಟ್ ಅಂತ ಏನಂತೀವ, ನ್ಯಾಚುರಲ್ ಪ್ರಾಡಕ್ಟ್ಸ್ ನ ಅವ್ರ ಕಡೆಯಿಂದ ನಿಮ್ಗೆ ಗಿಫ್ಟ್ ಹ್ಯಾಂಪರ್ ಕೂಡ ಇದೆ ಸರ್. ಧನ್ಯವಾದಗಳು. ಧನ್ಯವಾದಗಳು ಸರ್. ತಮಗೂ ಕೂಡ ಧನ್ಯವಾದಗಳು. ನನ್ನ ಇಲ್ಲಿ ತನಕ ಕರೆಸಿ ತಮ್ಮ ಚಾನೆಲ್ನವರು ನನಗೊಂದು ಅವಕಾಶ ಕೊಟ್ಟು ನನ್ನ ಸಾಧನೆನ ಗುರುತಿಸಿ ನಿಮ್ಮ ಒಂದು ಏನು ರಿಯಾಲಿಟಿ ಕನ್ನಡ ಚಾನೆಲ್ ಅಲ್ಲಿ ಏನು ಪ್ರಸಾರ ಮಾಡ್ತಿದ್ರ, ದಯಮಾಡಿ ಸ್ನೇಹಿತರೆ, ಉತ್ತಮವಾದ ಒಂದು ಚಾನೆಲ್ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾವುದೇ ಆಸೆ ಆಕಾಂಕ್ಷೆಗಳು ಮತ್ತೆ ಹಣಕ್ಕೆ ಕೆಲಸ ಮಾಡ್ತಾ ಇಲ್ಲ ಇವರು. ದಯಮಾಡಿ ನಿಮ್ಮ ಸಾಧನೆಯನ್ನ ಗುರುತಿಸಿ ಮೇಲ್ಮಟ್ಟಿಗೆ ತರುವಂತ ಒಂದು ಚಾನೆಲ್ ಆಗಿದೆ. ದಯವಿಟ್ಟು ಈ ಚಾನೆಲ್ ನಲ್ಲಿ ತಮ್ಮ ಸಂದರ್ಶನಗಳನ್ನ ನೀಡಿ ಚಾನೆಲ್ ನ ಒಂದು ಸಬ್ಸ್ಕ್ರೈಬರ್ ಆಗಿ ಅಂತ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ. ಧನ್ಯವಾದಗಳು. ನೋಡಲ್ಲ ವೀಕ್ಷಕರೇ, ನೋಡಿ, ಒಬ್ಬ ತಂದೆ ತಾಯಿಗೆ ಗೌರವ ಕೊಟ್ಟಂತಹ, ಬೆಲೆ ಕೊಟ್ಟಂತಹ ವ್ಯಕ್ತಿ ಯಾವ ಮಟ್ಟದಲ್ಲಿ ಇರಬಹುದು ಅಂತ ನೋಡ್ಸಕ್ಕೆ ಇವರೇ ಸಾಕ್ಷಿ. ನಿಮ್ಗೆ ಬೇರೆ ಯಾರು ಬೇಕಾಗಿಲ್ಲ ರೀ. ಇವತ್ತಿನ ದಿವಸ ಯಾರೋ ಬರ್ತಾರೆ, ಯಾರೋ ಮಾಡ್ತಾರೆ, ಯಾರನ್ನೂ ನಂಬೇಡಿ. ನಿಮ್ ತಂದೆ ತಾಯಿನ ನಂಬಿ. ನಿಮ್ಮ ತಂದೆ ತಾಯಿಯವರೇ ನಿಮ್ಗೆ ದೇವರುಗಳು, ಅವರ ಸಹಕಾರ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇದೆಲ್ಲಾನು ಅವರ ವೈಯಕ್ತಿಕ ಅಭಿಪ್ರಾಯ. ಸ್ನೇಹಿತರಾಗ್ಲಿ, ಯಾರನ್ನೇ ಆಗ್ಲಿ ದೋಷಣೆ ಮಾಡೋದು ಅಥವಾ ಅದೆಲ್ಲ ಇಲ್ಲ. ಅವರವರ ಜೀವನದಲ್ಲಿ ಏನ್ ನಡೆದಿರುತ್ತೋ ಅದೇ ಸ್ಪೆಷಾಲಿಟಿನ ನಿಮ್ಮ ಕತೆ ಗೀತಾ ಜೊತೆ, ಶ್ರೀಮತಿ ಗೀತಾ ಚಂದ್ರಶೇಖರ್ ಅವ್ರ ಜೊತೆ ನೀವು ಕೇಳಿದ್ರಲ್ಲ, ಬಹಳ ಸಂತೋಷ ಆಗಿರುತ್ತೆ ಅಂತ ಅನ್ಕೋತೀನಿ. ಹಾಗೆ ನಾವು ಪ್ರತಿ ಬಾರಿನೂ ಅವ್ರು ಏನಾದ್ರು ಸೇವೆ ಮಾಡ್ಬೇಕಾದ್ರೆ ಅಕ್ಷರ ಫೌಂಡೇಶನ್ ಅಥವಾ ಅಕ್ಷರ ಅಕಾಡೆಮಿಯಿಂದ ಯಾವ್ಯಾವ ರೀತಿ ಕಾರ್ಯಕ್ರಮಗಳನ್ನ ಮಾಡ್ತಾರ, ಅವರು ಏನು ಅದು ಉಚಿತವಾಗಿ ಮಾಡ್ತಾರ ಅಥವಾ ದುಡ್ಡು ತಗೋತಾರ, ಯಾವ ರೀತಿ ಮಾಡ್ತಾರ, ಅದು ಸಂಗೀತ ಕಾರ್ಯಕ್ರಮನ ಅಥವಾ ಕರೋಕೆ ಕಾರ್ಯಕ್ರಮನ ಯಾವ್ಯಾವ ರೀತಿ ಅಂತ ಅನ್ಬಿಟ್ಟು ಸರ್ ಒಂದ್ 2 ನಿಮಿಷದಲ್ಲಿ ನೀವು ಅದನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿದ್ರೆ, ಯಾಕಂದ್ರೆ ಮುಂದಿನ ದಿನಗಳ ನಾವು ಸ್ಕ್ರಾಲ್ ಮಾಡ್ಬೇಕಾದ್ರೆ ಗೊತ್ತಾಗತ್ತೆ. ನಿಮ್ ನಂಬರ್ನ ಅವರು ಸೇವ್ ಮಾಡ್ಕೋತಾರೆ, ಅವ್ರು ನಿಮ್ಗೆ ಕರೆ ಮಾಡ್ತಾರೆ, ಯಾವ ರೀತಿ ಬುಕ್ ಮಾಡ್ಕೋಬೇಕು. ಯಾಕಂದ್ರೆ ಬೆಳೆಸೋದು ದೊಡ್ಡ ವಿಚಾರ ಅಲ್ಲ, ಒಳ್ಳೆಯವ್ರನ್ನ ಬೆಳೆಸ್ಕೋಬೇಕು, ನಮ್ಮ ಕನ್ನಡವನ್ನ ಉಳಿಸ್ಬೇಕು. ಇಂಥ ಕನ್ನಡಿಗರನ್ನ
ಬೆಳೆಸ್ಬೇಕು ರೀ. ಅದೇ ಜೀವನ ಅಲ್ವಾ. ಸಾಧನೆಯಿಂದ ಸಾಧನೆಗೋಸ್ಕರ, ಸಾಧನೆಗಾಗಿ ಇವರು ಕಷ್ಟದಿಂದ ಕಷ್ಟದಕ್ಕೋಸ್ಕರ, ಕಷ್ಟದಿಂದಾನೇ ಬಂದು ನೋಡಿ ಅವ್ರು ಪ್ರತಿಯೊಂದನು ಇಂಚಿಂಚಲಲ್ಲೂ ನಾವು ಅವ್ರ ಕತೆ ಹೇಳಿದ್ರೆ ಪ್ರತಿಯೊಬ್ರು ಇವತ್ತಿನವರೆಗೂ ಹೇಳ್ತೀನಿ, ನ ಭೂತೋ ನ ಭವಿಷ್ಯತಿ ಅಂತ ಹೇಳ್ತೀನಿ. ಯಾಕಂದ್ರೆ ನಮ್ಮ ಚಾನಲ್ ಬಂದಂತವ್ರು ಎಲ್ಲಾರು ಅವ್ರ ಸಾಧನೆಗಳನ್ನ ನಿಮ್ಮ ಕತೆ ಗೀತಾ ಜೊತೆ ಶ್ರೀಮತಿ ಗೀತಾ ಚಂದ್ರಶೇಖರ್ ಜೊತೆ ಹಂಚ್ಕೊಂಡಿದ್ದಾರೆ. ಆದ್ರೆ ಅವರ ತಂದೆ ತಾಯಿ ಅವರನ್ನ ತೋರಿಸಿ, ತಂದೆ ತಾಯಿ ಮಾಡಿದಂತಹ ಸಾಧನೆ ಆದಮೇಲೆ ರೀ, ತಂದೆ ತಾಯಿ ಭಿಕ್ಷೆಯಿಂದನೇ ಜೀವನ ಸಾಧನೆ ಅಂತ ತಿಳಿಸ್ಕೊಟ್ರಲ್ಲ, ನಿಜಕ್ಕೂ ಹೃತ್ಪೂರ್ವಕವಾದ ಶಿರಸ ವಂದನೆಗಳು ಸರ್. ನಮ್ಮ ರಿಯಾಲಿಟಿ ಚಾನಲ್, ಜಮ್ ಚಾನಲ್, ವಿಕೆ ನ್ಯೂಸ್ ಹಾಗೂ ಜನಧ್ವನಿ ಚಾನಲ್ ಅವರ ಕಡೆಯಿಂದ, ಶ್ರೀ ಪ್ರಸನ್ನ ಸರ್ ಕಡೆಯಿಂದ ಮೈ ಚಾಯ್ಸ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ನಿಜವಾಗ್ಲೂ ಉಪಯೋಗಿಸ್ಕೋಬೇಕಾಗತ್ತೆ. ಅವ್ರ ಕಡೆಯಿಂದ ನಿಮಗೆ ಹೃತ್ಪೂರ್ವಕವಾದ ಶಿರಸ ವಂದನೆಗಳು ಸರ್. 2 ನಿಮಿಷ ನಮ್ಮ ಅಕ್ಷರ ಆರ್ಟ್ ಅಕಾಡೆಮಿ ಬಗ್ಗೆ ಹೇಳ್ಕೊಡಿ ಸರ್ ಪ್ಲೀಸ್. ಅಕ್ಷರ ಅಕಾಡೆಮಿ ಬಂದು ಅಶಕ್ತ ಕಲಾವಿದರು, ಅಶಕ್ತ ಏನು ಕಲಾವಿದರಿದ್ರು ಅವರಿಗೆ ಒಂದು ಸಮಾಜದಲ್ಲಿ ಅವರಿಗೆ ಸಂಗೀತ ಕಲಿಸ್ಬೇಕು ಅನ್ನೋದು ಉಚಿತವಾಗಿ ನನ್ನ ಒಂದು ಯೋಜನೆ ಆಗಿದೆ. ಮತ್ತೆ ಸಮಾಜದಲ್ಲಿ ಯಾರಿಗೇನ್ ದಕ್ಕಿಲ್ಲ ಅವ್ರಿಗೆ ಕೊಡಿಸುವಂತ ಕೆಲಸ, ಏನು ಪ್ರಶಸ್ತಿಗಳಿರ್ಬೋದು ಅವನ್ನ ನೀಡುವಂತದ್ದು. ಮತ್ತೆ ಹೇಳಿದ ವಾದ್ಯಗಳಲ್ಲಿ ಪರಿಕರಗಳನ್ನ ಏನು ವಾದ್ಯಗೋಷ್ಠಿ ನಡೆಸುವಂತವ್ರಿಗೆ ಅವರಿಗೆ ಒಂದು ಸ್ಥಾನಮಾನ ನೀಡೋದು. ಮತ್ತೆ ಅವ್ರೇನಾದ್ರು ಇದರಲ್ಲಿ ತುಂಬಾ ಏನು ಆ ಕ್ಷೇತ್ರದಲ್ಲಿ ಅವರು ಆರ್ಥಿಕವಾಗಿ ಕಷ್ಟದಲ್ಲಿ ಅವರಿಗೆ ಸಹಾಯ ಮಾಡುವಂತದ್ದು. ಮತ್ತೆ ಅವರಿಗೆ ನನ್ನ ಅಕ್ಷರ ಆಡಿಟೋರಿಯಂ ವತಿಯಿಂದ ಉಚಿತವಾಗಿ ಹಾಲುಗಳನ್ನ ಕೊಟ್ಟಿದ್ದೀನಿ. ಸುಮಾರು ಒಂದು 8 ಕಾರ್ಯಕ್ರಮಗಳು. ಇವಾಗ ನಿಮ್ಮ ಅಕ್ಷರ ಅಕಾಡೆಮಿಯಲ್ಲಿ, ಅಕ್ಷರ ಸಂಗೀತ ಅಕಾಡೆಮಿಯಲ್ಲಿ ಏನ್ ಕಾರ್ಯಕ್ರಮಗಳನ್ನ ಮಾಡ್ಬೋದು, ನಿಮ್ಮನ್ನ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡ್ಬೇಕು, ಯಾವ ರೀತಿ ಕಾರ್ಯಕ್ರಮಕ್ಕೆ ನೀವು ಬಾಡಿಗೆ ಕೊಡ್ತೀರಾ ಅಥವಾ ಹೇಗ್ ಕೊಡ್ತೀರಾ, ಅದು ನಿಮ್ಮ ಅಲ್ಲೇ ನಾವು ಸ್ಕ್ರಾಲ್ ಹಾಕಿರ್ತೀವಿ, ಅವ್ರು ನೋಡ್ಕೋತಾರೆ. ಆದ್ರೆ ಏನೇನು ಕಾರ್ಯಕ್ರಮಗಳಿಗೆ ನೀವು ಕೊಡಬಹುದು, ನಮ್ಮ ಸಂಪರ್ಕಿಸಬೇಕು? ನಮ್ಮ ಅಕಾಡೆಮಿನಲ್ಲಿ ಸಂಗೀತಕ್ಕೆ ಸ್ಥಾನ ಇದೆ, ಹೆಚ್ಚು ಒತ್ತು ಕೊಟ್ಟಿದೆ. ಅಲ್ಲಿ ಬೇಕಾದ್ರೆ ನೀವು ಏನು ಇವಾಗ ಬಡವರು ಏನೋ ಒಂದು ನಾವು ಶುಭ ಕಾರ್ಯ ಮಾಡ್ಕೋಬೇಕು, ಪುಟ್ಟದು ಅಂತ ಅನ್ಕೊಳ್ಳೋ ಹಿಂಗಿದ್ರೆ, ಯಾರು ಕಲಾವಿದರು ಇರ್ತಾರೆ ಅವ್ರಿಗೆ ಏನೋ ನಾಮಕರಣ ಮಾಡ್ಕೋಬೇಕು ಅಂದ್ರೆ ಅದಕ್ಕೆ ಒಂದು ಜಾಗ ಕೊಡ್ತೇವೆ. ಮತ್ತೆ ಸಂಗೀತ ಕಲಿತೀನಿ ಅಂತ ಆಸಕ್ತಿ ಇದ್ರೆ ಬೇಕಾದ್ರೆ ಸಂಗೀತ ಗುರುಗಳನ್ನ ಬೇಕಾದ್ರೆ ಅಲ್ಲಿ USC ಅವರಿಗೆ ಉಚಿತವಾಗಿ ಕೊಡುವಂತ ಒಂದು ಯೋಚನೆ ಮಾಡ್ತೀವಿ, ಅದನ್ನ ಬಳಸ್ಕೋಬಹುದು. ಮತ್ತೆ ಹಾಲ್ ಇದೆ, ಅದು ಹಾಲು ಮತ್ತೆ ಊಟ ಮಾಡ್ಲಿಕ್ಕೆ ಸ್ಥಳ ಇದೆ. ಸುಮಾರು 70 ರಿಂದ 80 ಜನದವರೆಗೂ ಕುತ್ಕೋಬಹುದು ಹಾಲ್ನಲ್ಲಿ. ಆ ಹಾಲ್ ನಲ್ಲಿ ಏನು ಸ್ಟೇಜ್ ಎಲ್ಲ ಇದೆ, ಕುತ್ಕೊಳ್ಳಕ್ಕೂ ಇದೆ, ಅಲ್ಲಿ ಹವಾನಿಯಂತ್ರಿತ ವ್ಯವಸ್ಥೆ ಕೂಡ ಇದೆ. ಹಾಗಾಗಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನೀವು ಯಾವುದೇ ಕರೋಕೆ ಗಾಯನ ಕಾರ್ಯಕ್ರಮವನ್ನ ಅಥವಾ SP ಬಾಲಸುಬ್ರಹ್ಮಣ್ಯಂ ಅವರ ನೆನಪಿಗೋಸ್ಕರ ಆಗ್ಬೋದು, ಶಂಕರ್ ನಾಗ್ ಸರ್ ಆಗ್ಬೋದು, ರಾಜನ್ ನಾಗೇಂದ್ರ ಅವ್ರ ಆಗ್ಬೋದು, ಯಾರ ಜ್ಞಾಪಕೋಸ್ಕರ ಆಗ್ಲಿ ಅಥವಾ ನೆನಪಿಗೋಸ್ಕರ ಒಂದು ಕಾರ್ಯಕ್ರಮ ಮಾಡ್ತೀರಾ, ಅಲ್ಲಿ ಒಳಗಡೆ ಗಾಯನಗಳನ್ನ, ಹಾಡುಗಳನ್ನ, ಚಲನಚಿತ್ರ ಹಾಡುಗಳನ್ನ ಆಡುವಂತಹ ಅವಕಾಶ ಇರುತ್ತೆ. ಅದಕ್ಕೆ ಅವರು ಒಂದು ನೇಮಿತವಾದ ಒಂದು ಫೀಸ್ ನ ಅವರು ಇಟ್ಕೊಂಡಿರ್ತಾರೆ. ಅದ್ರ ಬಗ್ಗೆ ಹೇಳ್ತಾರೆ. ಖಂಡಿತ ನಿಮಗೆ ಸ್ಕ್ರಾಲ್ ಅಲ್ಲಿ ಗೊತ್ತಾಗತ್ತೆ. ಯಾಕಂದ್ರೆ ಅವ್ರು ಮಾತಾಡ್ತಾ ಅವರ ಜೀವನದಲ್ಲಿ ಬರೀ ಅವರು ಸೋಲ್ತು ಗೆದ್ದು ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ, ಅಣ್ಣನ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದೆ ಅಂತ ಹೇಳಿದ್ರು. ಅದಕ್ಕೆ ಅವರು ಯಾವ ಕಾರ್ಯಕ್ರಮ ಕೊಡ್ಬೇಕಾಗತ್ತೆ ಅಂತ ಅವ್ರು ಹೇಳೋದಕ್ಕೆ ಒಂಥರ ಮುಜುಗರ ಆಗತ್ತೆ. ಯಾಕಂದ್ರೆ ಅವ್ರು ಎಮೋಷನಲ್ ಆಗ್ತಾ ಇದೆ. ಇವತ್ತು ಅಷ್ಟೇ ರೀ, ಜೀವನದಲ್ಲಿ ಅವ್ರ ಕಥೆಗಳನ್ನ ಹೇಳ್ತಾ ನಾವ್ ವ್ಯಾಪಾರ ಮಾಡ್ಬೇಕಾ ಬೇಡವಾ ಅನ್ನೋದು ಕನ್ಫ್ಯೂಸ್ ಆಗ್ಬಿಡ್ತೀವಿ. ಇವಾಗ ನಾನು ಕರಾಟೆ ಮಾಸ್ಟರ್ ಆಗ್ಬೋದು, ರಿಯಾಲಿಟಿ ಚಾನೆಲ್ ಆಗ್ಬೋದು, ಅದ್ರಲ್ಲಿ ಏನು ಉಪಯೋಗ ಆಗುತ್ತೆ ಅದನ್ನ ತಿಳಿಸ್ಕೊಡ್ಬೇಕಾಗತ್ತೆ. ಖಂಡಿತ ಹೇಳಿದ್ರು. ಯಾವುದೇ ಕಾರ್ಯಕ್ರಮ ಮಾಡ್ಬೇಕಾದ್ರೆ ನಿಜವಾಗ್ಲೂ ಗೌರಿ ಪ್ರಸಾದ್ ಸರ್ ಅವರ ಒಂದು ನಂಬರ್ ನಾವು ಸ್ಕ್ರಾಲ್ ಹಾಲ್ ಹಾಕಿರ್ತೀವಿ. ದಯವಿಟ್ಟು ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಜೈ ಹಿಂದ್, ಒಂದೇ ಮಾತರಂ. ಇವತ್ತಿನ ಇಷ್ಟೊತ್ತವರೆಗೂ ನಿಮ್ಮ ಕತೆ ಗೀತಾ ಜೊತೆ ಶ್ರೀಮತಿ ಗೀತಾ ಚಂದ್ರಶೇಖರ್ ಅವರು ಅದ್ಭುತವಾದ ಒಂದು ತಾಳ್ಮೆಯುತವಾದ ಒಂದು ಪ್ರಶ್ನೆಗಳನ್ನ ಕೇಳಿ ಅವರ ಮನರಂಜಿಸಿ, ಅವರ ಮನಸ್ಸಲ್ಲಿರುವಂತದ್ದೆಲ್ಲ ಹೊರಗಡೆ ಹಾಕಿದ್ದಾರೆ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಮೇಡಮ್. ಇದೇ ರೀತಿ ಮುಂದುವರಿತಾ ಇರಲಿ. ಮತ್ತೆ ಬಂದೇ ಬರ್ತೀವಿ, ಮುಂದಿನ ಸರಣಿಯಲ್ಲಿ ಎಪಿಸೋಡ್ ಅಲ್ಲಿ ಬರ್ತೀವಿ. ವಿಶೇಷವಾದ ವ್ಯಕ್ತಿಯೊಂದಿಗೆಲ್ಲ, ವಿಭಿನ್ನತೆಯಿಂದ ಕೂಡಿರುವ ವ್ಯಕ್ತಿಯೊಂದಿಗೆ ಬರ್ತೀವಿ. ಜೈ ಹಿಂದ್, ಒಂದೇ ಮಾತರಂ. ನಾನು ಅವಾಗ್ಲೂ ಹೇಳ್ತಾ ಇರ್ತೀನಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.